ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಳ್, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದು ಬಹಳಷ್ಟು ವಿಶೇಷ ದಿನ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ಇಂದು 2026ನೇ ಸಾಲಿನ ಮೊದಲ ದಿನ ಅಂದರೆ ಜನವರಿ 1ನೇ ತಾರೀಕಿನಲ್ಲಿದ್ದೀವಿ. ಈ ಹೊಸ ವರ್ಷ ನಿಮಗೆ ಹೊಸ ಹರುಷ ತರಲಿ, ಉತ್ತಮ ಭವಿಷ್ಯಕ್ಕಾಗಿ ನಾವು ಒಂದು ಹೆಜ್ಜೆ ಮುಂದಿಡೋಣ ಎನ್ನುತ್ತಾ ನಮ್ಮ ಗುರಿಗಳನ್ನು ತಲುಪುವುದಕ್ಕೆ ಹಾರಾಟ ಚೀರಾಟದ ಅವಶ್ಯಕತೆ ಇಲ್ಲ, ಅದಕ್ಕೆ ಶಾಂತಿಯುತವಾದ ಹೋರಾಟ ಸಾಕು. ನೀವು ಕಂಡ ಕನಸುಗಳು ಎಲ್ಲವೂ ಈಡೇರಲಿ ಎನ್ನುತ್ತಾ ಸಮಸ್ತ ನಾಡಿನ ಜನತೆಗೂ ಹಾಗೂ ನಮ್ಮ ಯೂಟ್ಯೂಬ್ ಚಂದಾದಾರರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಆತ್ಮೀಯ ಸ್ನೇಹಿತರೆ, ಇವತ್ತಿನ ಅವಧಿಯಲ್ಲಿ ನಾವು ಇಸ್ರೋ ಸಂಸ್ಥೆಯ ಕುರಿತು ಅಧ್ಯಯನ ಮಾಡೋಣ. ಇಸ್ರೋ ಸಂಸ್ಥೆಯ ಬಗ್ಗೆ ಈಗಾಗಲೇ ಏನ್ ಮಾಡಿದಾನಪ್ಪ ಅಂದ್ರ ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಪ್ಪಾ ಅಂದ್ರ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾನ. ಯಾವ್ಯಾವ ರೀತಿಯಾಗಿ ಪ್ರಶ್ನೆಗಳಂತ ಬಂದವ ಅಂತ ಕೇಳಿದಾಗ, ಇಸ್ರೋ ಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಅಂತ ಕೇಳಿದಾನ, ಇಸ್ರೋ ಸಂಸ್ಥೆಯ ಪ್ರಸ್ತುತ ಅಧ್ಯಕ್ಷರು ಯಾರಂತ ಪ್ರಶ್ನೆ ಕೇಳಿದ್ದಾನ, ಇಸ್ರೋ ಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯ್ತು ಅಂತ ಕೇಳಿದಾನ, ಇಸ್ರೋ ಸಂಸ್ಥೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂತ ಕೇಳಿದಾನ, ಇಸ್ರೋ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟದವ, ಅದರ ವೀಕ್ಷಕ ರಾಷ್ಟ್ರಗಳು ಎಷ್ಟದವ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾನ. ಇಸ್ರೋ ಸಂಸ್ಥೆಯ ಕೊನೆಯದಾಗಿ ಸೇರ್ಪಡೆ ಆದ ರಾಷ್ಟ್ರ ಯಾವ್ದಂತ ನಮಗೆ ಪ್ರಶ್ನೆಗಳನ್ನು ಕೇಳಿದ್ದಾನ. ಎರಡು ಸಾಕಷ್ಟು ರೀತಿ ಏನ್ ಮಾಡಿದ್ದಾನಪ್ಪ ಅಂದ್ರ ಪ್ರಶ್ನೆಗಳನ್ನ ಕೇಳಿದ್ದಾನ. ಹಾಗಾಗಿ ಕೇವಲ GPSR, HSR, PSR ಅಷ್ಟೇ ಅಲ್ಲ, ಇತರ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತೆ ಇನ್ನು ಡೀಟೇಲ್ ಆಗಿ ಇಸ್ರೋ ಸಂಸ್ಥೆಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಏನಪ್ಪಾ ಅಂದ್ರೆ ಡಿಸ್ಕಸ್ ಅನ್ನ ಮಾಡಲಿದ್ದೇನೆ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಇಲ್ಲಿರುವಂತ ಮಾಹಿತಿ GPSR, HSR, PSR ಸಿಲೆಬಸ್ ಪ್ರಕಾರ 2026 ಸಿಲೆಬಸ್ ಏನಂದ್ರೆ ಅದ್ರ ಪ್ರಕಾರ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಇದು ಕೇವಲ ಆ 3 ಪರೀಕ್ಷೆಗೆ ಅಷ್ಟೇ ಅನುಕೂಲ ಆಗಲ್ಲ, ಇತರೆ ಕರ್ನಾಟಕದಲ್ಲಿ ನಡೆಯುವಂತ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾಗ್ತದಪ್ಪ ಅಂದ್ರ ಈ ಮಾಹಿತಿ ಬಹಳಷ್ಟು ಏನಾಗ್ತದಪ್ಪ ಅಂದ್ರ ಉಪಯುಕ್ತವಾಗ್ತದ. ನೋಡ್ರಿ, ಮೊದಲಿಗೆ ಇಸ್ರೋ ಸಂಸ್ಥೆಯನ್ನು ಏಕೆ ಸ್ಥಾಪನೆ ಮಾಡಲಾಯಿತು? ಹೌದು, ಇಸ್ರೋ ಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆಗ್ಯದ, ಅದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಆಗ್ಯದ. ಇಂಥ ಇಸ್ರೋ ಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡಿದಾರೆ ಅಂತ ನೋಡಿದಾಗ ಸ್ವಲ್ಪ ಹಿನ್ನೆಲೆಯನ್ನು ಅಧ್ಯಯನ ಮಾಡೋಣ. ಪ್ರಪಂಚದಲ್ಲಿ ಪ್ರಮುಖವಾಗಿ 2 ಭೀಕರ ಯುದ್ಧಗಳು ನಡೀತಾವ. ಪ್ರಪಂಚದಲ್ಲಿ ಬಹಳಷ್ಟು ಭೀಕರವಾಗಿ ನಡೆದಂತ 2 ಯುದ್ಧಗಳು ಯಾವಪ್ಪ ಅಂದ್ರ, ಒಂದನೇ ಮಹಾಯುದ್ಧ ಅಂತ ಬರ್ತದ. ಯಾವ್ದು ಬರ್ತದ? 1ನೇ ಮಹಾಯುದ್ಧ ಅಂತ ಏನಪ್ಪಾ ಅಂದ್ರ ಬರ್ತದ. ಇನ್ನು ಎರಡನೇದಪ್ಪ ಅಂದ್ರ 2ನೇ ಮಹಾಯುದ್ಧ ಬರ್ತದ. ನೋಡ್ರಿ, 1ನೇ ಮಹಾಯುದ್ಧ ಯಾವಾಗ ಪ್ರಾರಂಭ ಆಯ್ತು ಅಂದ್ರ 1914ರಲ್ಲಿ ಪ್ರಾರಂಭವಾಗಿ 1918ರಲ್ಲಿ ಏನಾಗ್ತದಪ್ಪ ಅಂದ್ರ ಮುಗಿತದ. ಅದು ಯಾವ ಒಪ್ಪಂದದ ಮೂಲಕ ಮುಗಿತದಪ್ಪ ಅಂದ್ರ ವರ್ಸಲ್ಸ್ ಒಪ್ಪಂದದ ಮೂಲಕ ಮುಗಿತದ. 1ನೇ ಮಹಾಯುದ್ಧ ಯಾವ ಒಪ್ಪಂದದ ಮೂಲಕ ಮುಕ್ತಾಯವಾಗ್ತದ ಅಂತ ಹೇಳಿದಾಗ ವರ್ಸಲ್ಸ್ ಒಪ್ಪಂದ. ನೋಡ್ರಿ, ಈ ವರ್ಸಲ್ಸ್ ಒಪ್ಪಂದ ಯಾವಾಗ ನಡೀತಪ್ಪ ಅಂದ್ರ 1919ರಲ್ಲಿ ಏನಾಗ್ತದಪ್ಪ ಅಂದ್ರ ವರ್ಸಲ್ಸ್ ಒಪ್ಪಂದ ನಡೀತದ. ಇನ್ನ ಈ ವರ್ಸಲ್ಸ್ ಒಪ್ಪಂದದ ಪ್ರಕಾರ ಏನಾಗ್ತದಪ್ಪ ಅಂದ್ರ ಲೀಗ್ ಆಫ್ ನೇಷನ್ಸ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡುವ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಲೀಗ್ ಆಫ್ ನೇಷನ್ಸ್ ಎಂಬ ಸಂಸ್ಥೆಯನ್ನು ಏನ್ ಮಾಡ್ತಾರಪ್ಪ ಅಂದ್ರ ವರ್ಸಲ್ಸ್ ಒಪ್ಪಂದದ ಪ್ರಕಾರ ಸ್ಥಾಪನೆ ಮಾಡ್ತಾರೆ. ಆದರೆ ಈ ಲೀಗ್ ಆಫ್ ನೇಷನ್ಸ್ ಸಂಸ್ಥೆ ಏನ್ ಮಾಡ್ತದಪ್ಪ ಅಂದ್ರ ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ವಿಫಲ ಆಗ್ತದ. ಇದರ ಪರಿಣಾಮವಾಗಿ ಏನಾಗ್ತದಪ್ಪ ಅಂದ್ರ 1939ರಿಂದ 1945ರವರೆಗೆ ಏನಾಗ್ತದಪ್ಪ ಅಂದ್ರ 2ನೇ ಮಹಾಯುದ್ಧ ನಡೀತದ. ಎಷ್ಟನೇ ಮಹಾಯುದ್ಧ ನಡೀತದ? 2ನೇ ಮಹಾಯುದ್ಧ ನಡೀತದ. ಆ 2ನೇ ಮಹಾಯುದ್ಧ ಮತ್ತು 1ನೇ ಮಹಾಯುದ್ಧದಿಂದ ಏನಾಗ್ತದಪ್ಪ ಅಂದ್ರ ಜನರು ಏನಾಗ್ತಾರಪ್ಪ ಅಂದ್ರ ಈ ಯುದ್ಧದಿಂದ ಬಹಳಷ್ಟು ಏನಾಗಿರ್ತಾರ ಅಂದ್ರ ಬಳಲಿ ಹೋಗಿರ್ತಾರ. ಬಹಳಷ್ಟು ಏನಾಗ್ತದಪ್ಪ ಅಂದ್ರ ನಾಶ ಆಗ್ತದೆ ಈ ಜಗತ್ತಿನಲ್ಲಿ. ಅದ್ರ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜಗತ್ತಿನಲ್ಲಿ ಒಂದು ಶಾಶ್ವತ ಶಾಂತಿಯನ್ನು ಕಾಪಾಡುವ ಸಲುವಾಗಿ ಈಗಾಗಲೇ ಜಗತ್ತು 2 ಮಹಾಯುದ್ಧಗಳನ್ನ ಕಂಡದ. 3ನೇ ಮಹಾಯುದ್ಧ ನಡಿಬಾರ್ದು ಅನ್ನೋ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಇಸ್ರೋ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. ನೋಡ್ರಿ, ಯುರೋಪಿನ ರಾಷ್ಟ್ರಗಳಲ್ಲಿ 2ನೇ ಮಹಾಯುದ್ಧ ಸುಮಾರು ಎಷ್ಟು ವರ್ಷಗಳ ಕಾಲ ನಡೀತದಪ್ಪ ಅಂದ್ರ 6 ವರ್ಷಗಳ ಕಾಲ ನಡೀತದ. ಇದರಿಂದ 4 ಕೋಟಿ ಜನ ಅಪಾರ ಪ್ರಮಾಣದ ಸ್ವತ್ತುಗಳು ವಿನಾಶವಾಗ್ತವ. ಇಂಥ ಯುದ್ಧದಿಂದ ಬಳಲಿದ ಜನರ ಮನುಕುಲವು ಯುದ್ಧ ಮುಕ್ತದ ಶಾಶ್ವತ ಶಾಂತಿಯಿಂದಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಹಂಬಲಿಸ್ತಿತ್ತು. ಅಂತ ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಏನಪ್ಪಾ ಅಂದ್ರ ಅಮೆರಿಕದ ಅಧ್ಯಕ್ಷರಾದಂತ ರೂಸ್ವೆಲ್ಟ್
ಯಾರು ಬರ್ತಾರ? ಅಮೆರಿಕದ ಅಧ್ಯಕ್ಷದಂತ ರೂಸ್ವೆಲ್ಟ್, ಬ್ರಿಟಿಷ್ ಪ್ರಧಾನಿ ಆದಂತ ವಿನ್ಸ್ಟನ್ ಚರ್ಚಿಲ್ ಹಾಗೂ ರಷ್ಯಾದ ಸರ್ವಾಧಿಕಾರಿ ಆದಂತ ಸ್ಟಾಲಿನ್ ಮುಂತಾದವರ ಮುಂದಾಳತ್ವದಲ್ಲಿ ಏನಾಗ್ತದಪ್ಪ ಅಂದ್ರ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ, ಯಾವ ನಗರದಲ್ಲಿ? ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಒಂದು ಸಮಾವೇಶ ಮಾಡ್ತಾರೆ. ಆ ಸಮಾವೇಶದ ಹೆಸರು ಏನಪ್ಪಾ ಅಂದ್ರ ಸ್ಯಾನ್ ಫ್ರಾನ್ಸಿಸ್ಕೋ ಸಮಾವೇಶ. ಇದು ಯಾವಾಗ ನಡೀತಂದ್ರ 1945 ಜೂನ್ 24ರಂದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಯಾವ ಸಮಾವೇಶಗೊಳ್ತದಪ್ಪ ಅಂದ್ರ ಸ್ಯಾನ್ ಫ್ರಾನ್ಸಿಸ್ಕೋ ಸಮಾವೇಶ ನಡೀತದ. ಆ ಸಮಾವೇಶದಲ್ಲಿ 51 ದೇಶದ ಪ್ರತಿನಿಧಿಗಳು ಭಾಗವಹಿಸಿ ವಿಶ್ವಸಂಸ್ಥೆಯ ಸ್ಥಾಪನೆ ಬಗ್ಗೆ ಏನ್ ಮಾಡ್ತಾರಪ್ಪ ಅಂದ್ರ ನಿರ್ಣಯ ಕೈಗೊಳ್ತಾರೆ. ಯಾವ ಸಂಸ್ಥೆಯ ಬಗ್ಗೆ ನಿರ್ಣಯವನ್ನ ಕೈಗೊಳ್ತಾರಪ್ಪ ಅಂದ್ರ ವಿಶ್ವಸಂಸ್ಥೆಯ ಬಗ್ಗೆ. ವಿಶ್ವಸಂಸ್ಥೆ ಯಾಕೆ ಸ್ಥಾಪನೆ ಮಾಡಿದ್ರೆ ಆಲ್ರೆಡಿ ಇದೀನಿ, ವಿಶ್ವದಲ್ಲಿ ಶಾಶ್ವತ ಶಾಂತಿಯನ್ನು ಕಾಪಾಡುವ ಸಲುವಾಗಿ ವಿಶ್ವಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡಿದ್ರೆ ಅದನ್ನ ಅಂದ್ರೆ ಈಗಾಗಲೇ ಜಗತ್ತೇನಾಗ್ಯದಪ್ಪ ಅಂದ್ರೆ 2 ಮಹಾಯುದ್ಧಗಳನ್ನ ಕಂಡದ, 3ನೇ ಮಹಾಯುದ್ಧ ನಡಿಬಾರ್ದು ಅನ್ನೋ ಸಲುವಾಗಿ ಜಗತ್ತಿನಲ್ಲಿ ಶಾಶ್ವತ ಶಾಂತಿಯನ್ನು ನೆಲೆಸಬೇಕು ಅನ್ನೋ ಸಲುವಾಗಿ ಏನ್ ಮಾಡಿದಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ ನೋಡ್ರಿ ನಿಮ್ಗ, ವಿಶ್ವಸಂಸ್ಥೆಯನ್ನು ಯಾವ ಸಮಾವೇಶದ ನಿರ್ಣಯದ ಪ್ರಕಾರ ಸ್ಥಾಪನೆ ಮಾಡಲಾಯಿತು? ಯಾವ ಸಮಾವೇಶದ ನಿರ್ಣಯದ ಪ್ರಕಾರ ಸ್ಥಾಪನೆ ಮಾಡಲಾಯ್ತು ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಸಮಾವೇಶ. ಇದು ಸ್ಯಾನ್ ಫ್ರಾನ್ಸಿಸ್ಕೋ ಸಮಾವೇಶ ಯಾವಾಗ ನಡೀತಂದ್ರ 1945 ಜೂನ್ 24ರಂದು ಏನಾಗ್ತದಪ್ಪ ಅಂದ್ರ ನಡೀತದ. ನೋಡ್ರಿ, ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡುವುದರಲ್ಲಿ ಮುಂದಾಳತ್ವವನ್ನು ವಹಿಸಿದಂತ ಪ್ರಮುಖ ವ್ಯಕ್ತಿಗಳನ್ನು ನೋಡಿದಾಗ ಅಮೆರಿಕದ ಅಧ್ಯಕ್ಷರು ಬರ್ತಾರ. ಯಾರು ಬರ್ತಾರ ಅಮೆರಿಕದ ಅಧ್ಯಕ್ಷ ಅಂದ್ರ ರೂಸ್ವೆಲ್ಟ್ ಬರ್ತಾರ. ಇಲ್ಲದ ನೋಡ್ರಿ, ಇವ್ರೇ ಏನಪ್ಪಾ ಅಂದ್ರ ಅಮೆರಿಕದ ಅಧ್ಯಕ್ಷರಾದಂತ ರೂಸ್ವೆಲ್ಟ್. ಮತ್ತೆ ಬ್ರಿಟಿಷ್ ಪ್ರಧಾನಿ ಬರ್ತಾನೆ ವಿನ್ಸ್ಟನ್ ಚರ್ಚಿಲ್, ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನರು ಮುಂತಾದವರ ಮುಂದಾಳತ್ವದಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದ. ನೋಡ್ರಿ, ಇಂಥ ವಿಶ್ವಸಂಸ್ಥೆಯನ್ನು ಯಾವಾಗ ಸ್ಥಾಪನೆ ಮಾಡ್ತಾರಂದ್ರ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಮಾಡ್ತಾರೆ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಮಾಡ್ತಾರ? 1945 ಅಕ್ಟೋಬರ್ 24ರಂದು ಏನ್ ಮಾಡ್ತಾರಪ್ಪ ಅಂದ್ರ ಜಗತ್ತಿನಲ್ಲಿ ಶಾಶ್ವತ ಶಾಂತಿಗೆ ಸ್ಥಾಪನೆಗಾಗಿ ಏನ್ ಮಾಡ್ತಾರಪ್ಪ ಅಂದ್ರ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರ. ವಿಶ್ವಸಂಸ್ಥೆಗೆ ಅಥವಾ UN ಅಂದ್ರೆ ಯುನೈಟೆಡ್ ನೇಷನ್ ಎಂಬ ಸಂಸ್ಥೆಗೆ ಹೆಸರು ನೀಡಿದ ವ್ಯಕ್ತಿ ಯಾರಪ್ಪ ಅಂದ್ರ ರೂಸ್ವೆಲ್ಟ್ ಬರ್ತಾರ. ಯಾರು ಬರ್ತಾರ? ರೂಸ್ವೆಲ್ಟ್. ರೂಸ್ವೆಲ್ಟ್ ಯಾರಂತ ಕೇಳಿದಾಗ ಇವರು ಅಮೆರಿಕದ ಅಧ್ಯಕ್ಷರಾಗಿದ್ದರು. ಏನಾಗಿದ್ರು ಇವರು? ಅಮೆರಿಕದ ಅಧ್ಯಕ್ಷರಾಗಿದ್ರು. ವಿಶ್ವಸಂಸ್ಥೆಗೆ ವಿಶ್ವಸಂಸ್ಥೆ ಎಂಬ ಹೆಸರನ್ನು ಕೊಟ್ಟ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ರೂಸ್ವೆಲ್ಟ್ ಹೇಳ್ಬೇಕಾಗ್ತದ. ಯಾರು ಕೊಟ್ರು? ವಿಶ್ವಸಂಸ್ಥೆಗೆ ವಿಶ್ವಸಂಸ್ಥೆ ಅಂತ ಹೆಸರು ಕೊಟ್ಟವ್ರು ಯಾರಪ್ಪ ಅಂದ್ರ ರೂಸ್ವೆಲ್ಟ್ ಬರ್ತಾರ. ಯಾರು ಬರ್ತಾರ? ರೂಸ್ವೆಲ್ಟ್ ಬರ್ತಾರ. ಇನ್ನ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯೂಯಾರ್ಕ್ ನಗರದೊಳಗದ. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇದೆ. ಕೇಳಿದಾನ ಆಲ್ರೆಡಿ ಪರೀಕ್ಷೆ ಒಳಗ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾನ. ಆಫ್ಘನ್ಸ್ ಗಳ ಕೊಟ್ಟಿದ್ದಾನ, ಜಿನಿವಾ ಕೊಟ್ಟಿದ್ದಾನ, ದೆಹಲಿ ಕೊಟ್ಟಿದ್ದಾನ, ನ್ಯೂಯಾರ್ಕ್ ಕೊಟ್ಟಿದ್ದಾನ. ಹಿಂಗೆಲ್ಲ ಏನ್ ಮಾಡಿದಾನಪ್ಪ ಅಂದ್ರ ಆಪ್ಷನ್ಸ್ ಗಳನ್ನ ಕೊಟ್ಟು ಈಗಾಗಲೇ ಪರೀಕ್ಷೆಗೆ ಏನ್ ಮಾಡಿದಾನಪ್ಪ ಅಂದ್ರ ಇದ್ರ ಮೇಲೆ ಪ್ರಶ್ನೆಗಳು ಬಂದವ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ನ್ಯೂಯಾರ್ಕ್ ನಗರದೊಳಗದ. ಯಾವ ನಗರದೊಳಗದ? ನ್ಯೂಯಾರ್ಕ್ ನಗರದೊಳಗದ. ನೆಕ್ಸ್ಟ್ ನೋಡ್ರಿ, ವಿಶ್ವಸಂಸ್ಥೆಯ ಪ್ರಸ್ತುತ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದ್ರ 193. 193ನೇ ಸದಸ್ಯ ರಾಷ್ಟ್ರವಾಗಿ ಯಾವ್ದು ಸೇರ್ಪಡೆ ಆಗಿದ್ದಪ್ಪ ಅಂದ್ರ ದಕ್ಷಿಣ ಸುಡಾನ. ವಿಶ್ವಸಂಸ್ಥೆಗೆ ಇತ್ತೀಚೆಗೆ ಸೇರ್ಪಡೆ ಆದ ದೇಶ ಯಾವ್ದಂತ ಪ್ರಶ್ನೆ ಕೇಳಿದಾನ. ಕರೆಂಟ್ ಅಫೇರ್ಸ್ ಬೇಸ್ಡ್ ಮೇಲೆ ಕ್ವಶನ್ಸ್ ಬಂದದ. ಯಾವ್ದು ಸೇರ್ಪಡೆ ಆಗಿದೆ ಇತ್ತೀಚೆಗೆ ಅಂದ್ರ ದಕ್ಷಿಣ ಸುಡಾನ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳಿದಾನ. ಎಷ್ಟದ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಹೇಳ್ರಿ ಒಂದ್ಸಲ ನೋಡೋಣ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟದವ? 193 ರಾಷ್ಟ್ರಗಳು ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳದವ. ಇನ್ನು 2 ರಾಷ್ಟ್ರಗಳು ಬರ್ತಾವ ವಿಶ್ವಸಂಸ್ಥೆಯಲ್ಲಿ. ಅವುಗಳನ್ನ ವೀಕ್ಷಕ ರಾಷ್ಟ್ರಗಳಂತ ಕರೀತಾರ. ಏನಂತ ಕರೀತಾರ? ಅವುಗಳನ್ನ ವೀಕ್ಷಕ ರಾಷ್ಟ್ರಗಳಂತ ಏನಪ್ಪಾ ಅಂದ್ರ ಕರೀತಾರ. ನೋಡ್ರಿ,
ವಿಶ್ವಸಂಸ್ಥೆ ಒಳಗ ಸದಸ್ಯ ರಾಷ್ಟ್ರಗಳು ಎಷ್ಟಂದಾಗ 193 ಬರ್ತದ. ಇನ್ನ ವೀಕ್ಷಕ ರಾಷ್ಟ್ರಗಳ ಸಂಖ್ಯೆ ಎಷ್ಟಂತ ಕೇಳಿದಾಗ 2 ಬರ್ತದ. ಆ ವೀಕ್ಷಕ ರಾಷ್ಟ್ರಗಳು ಯಾವ್ಯಾವ್ರಿ ಅಂತ ಕೇಳಿದಾಗ 2 ಅಂದ್ರ ಒಂದನೇದ್ದು ಹೋಲಿ ಸಿ ಬರ್ತದ, ಎರಡನೇದ್ದು ಪ್ಯಾಲಿಸ್ಟೈನ್ ಬರ್ತದ. ಪ್ಯಾಲಿಸ್ಟೈನ್ ನೋಡ್ರಿ, ಪ್ಯಾಲಿಸ್ಟೈನ್ ಏನಪ್ಪಾ ಅಂದ್ರ ಬರ್ತದ. ಇವು 2 ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ಏನಾಗದಪ್ಪ ಅಂದ್ರೆ ವೀಕ್ಷಕ ಸ್ಥಾನಮಾನ ರಾಷ್ಟ್ರ ಅಂದ್ರೆ ಸ್ಥಾನಮಾನವನ್ನು ಪಡೆದುಕೊಂಡಂತ ರಾಷ್ಟ್ರಗಳಾಗವ. ನೋಡ್ರಿ, ಈ ವೀಕ್ಷಕ ಸ್ಥಾನಮಾನ ಪಡೆದಂತ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆ ಎಲ್ಲ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವ ಅಧಿಕಾರ ಇರ್ತದ. ಇಂಪಾರ್ಟೆಂಟ್ ನೆನಪಿಟ್ಟುಕೋರಿ, ವೀಕ್ಷಕ ಸ್ಥಾನಮಾನವನ್ನು ಪಡೆದಂತ ಇವೆರಡೂ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ನಡೆಯುವಂತ ಎಲ್ಲ ಸಭೆಗಳಲ್ಲಿ ಭಾಗವಹಿಸುವ ಅಧಿಕಾರ ಇರುತ್ತದೆ. ಆದರೆ ಅವರಿಗೆ ಮತ ಚಲಾಯಿಸುವ ಅಧಿಕಾರ ಇರುವುದಿಲ್ಲ. ಇದೊಂದು ಪಾಯಿಂಟ್ ನೆನಪಿಟ್ಕೋಬೇಕು. ಆಲ್ರೆಡಿ ಏನ್ ಬಂದ್ರ ಪ್ರಶ್ನೆಗಳಿಗೆ ಕೇಳಿದ್ದಾನೆ. ಎಫ್ ಡಿ ಎಕ್ಸಾಮ್ಗೆ ಏನ್ ಮಾಡಿದಾನಪ್ಪ ಅಂದ್ರ ಇದ್ರ ಮೇಲೆ ಪ್ರಶ್ನೆಗಳು ಬಂದಿದ್ದವ. ಈ ಕೆಳಗಿನ ಯಾವ ರಾಷ್ಟ್ರಗಳು ವಿಶ್ವಸಂಸ್ಥೆಯಲ್ಲಿ ವೀಕ್ಷಕ ರಾಷ್ಟ್ರಗಳ ಸ್ಥಾನಮಾನವನ್ನು ಪಡೆದಿವೆ ಅಂತ ಏನಪ್ಪಾ ಅಂದ್ರ ಪ್ರಶ್ನೆಗಳನ್ನು ಕೇಳಿದ್ದಾನ. ಯಾವ್ಯಾವ ಪಡೆದುಕೊಂಡಿದ್ದವಪ್ಪ ಅಂದ್ರ ಒಂದು ಹೋಲಿಸಿ, ಇನ್ನೊಂದು ಪ್ಯಾಲಿಸ್ಟೈನ್ ಅಂತ ಬರ್ತದ. ನೆಕ್ಸ್ಟ್, ವಿಶ್ವಸಂಸ್ಥೆಯಲ್ಲಿ ಅಧಿಕೃತ ಭಾಷೆಗಳು ಬರ್ತಾವ. ವಿಶ್ವಸಂಸ್ಥೆಯಲ್ಲಿ ಎಷ್ಟು ಅಧಿಕೃತ ಭಾಷೆಗಳದಾವ ಅಂದ್ರ 6 ಅಧಿಕೃತ ಭಾಷೆಗಳದಾವ. ವಿಶ್ವಸಂಸ್ಥೆಯಲ್ಲಿ ಎಷ್ಟು ಅಧಿಕೃತ ಭಾಷೆಗಳದಾವ? 6 ಅದಾವ. ಎಷ್ಟು ಅದಾವ? 6 ಅದಾವ. ಮೊದಲನೇದ್ದು ಇಂಗ್ಲಿಷ್ ಬರ್ತದ, ಎರಡನೇದ್ದು ಫ್ರೆಂಚ್ ಬರ್ತದ, ಮೂರನೇದ್ದು ರಷ್ಯನ್ ಬರ್ತದ, 4 ಚೀನಿ ಬರ್ತದ, 5 ಸ್ಪ್ಯಾನಿಷ್ ಬರ್ತದ, ಕೊನೆಯದಾಗಿ ಏನಪ್ಪಾ ಅಂದ್ರ ಅರೇಬಿಕ್ ಬರ್ತದ. ನೋಡ್ರಿ, ಮೊದಲ ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಚೀನಿ, ಸ್ಪ್ಯಾನಿಷ್ ಮತ್ತು ಅರೇಬಿಕ್ ಬರ್ತದ. ಸರ, ಈ ಭಾಷೆಗಳನ್ನ ಅಧಿಕೃತ ಭಾಷೆಗಳನ್ನ 6 ಅದಾವ್ರಿ. ಇವುಗಳನ್ನ ಹೆಂಗ್ ನೆನಪಿಟ್ಕೋಬೇಕ್ರಿ? ನೋಡ್ರಿ, ಇವುಗಳನ್ನ ನೆನಪಿಟ್ಕೋಬೇಕಾದ್ರ ಒಂದು ಟ್ರಿಕ್ಸ್ ಅದ. ಇಲ್ಲೊಂದು ಏನದ? ಒಂದು ಟ್ರಿಕ್ಸ್ ಅದ. ಇದು ಜಸ್ಟ್ ನೀವೇನ್ ಮಾಡ್ರಪ್ಪ ಅಂದ್ರ ಈ RCB ಫ್ಯಾನ್ಸ್ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಈ RCB ಫ್ಯಾನ್ಸ್ ಅಂತ ಏನಪ್ಪಾ ಅಂದ್ರ ನೆನಪಿಟ್ಕೊಂಡ್ರೆ ಅಂದ್ರ ಸಾಕು. ಇಲ್ಲಿ ವಿಶ್ವಸಂಸ್ಥೆಯ ಎಲ್ಲ 6 ಅಧಿಕೃತ ಭಾಷೆಗಳು ಏನಾಗ್ತಾವಪ್ಪ ಅಂದ್ರ ನಿಮಗ ನೆನಪಿಡ್ತಾವ. ನೋಡ್ರಿ, ಇ ಅಂದ್ರ ಇಂಗ್ಲಿಷ್, ಆರ್ ಅಂದ್ರ ರಷ್ಯನ್, ಸಿ ಅಂದ್ರ ಚೀನಾ, ಬಿ ಬಿಡ್ರಿ. ನೆಕ್ಸ್ಟ್ ಎಫ್ ಅಂದ್ರ ಫ್ರೆಂಚ್, ಎ ಅಂದ್ರ ಅರಬಿಕ್, ಎಸ್ ಅಂದ್ರ ಸ್ಪ್ಯಾನಿಷ್. 6 ಅಧಿಕೃತ ಭಾಷೆಗಳು ಉಳಿತಾವ. ನೆನಪುಳಿತಾವ ನಿಮಗ? ಇವುಗಳನ್ನೇ ಬೈಫಟ್ ಮಾಡೋ ಅವಶ್ಯಕತೆ ಅದ. ಜಸ್ಟ್ ಒಂದು ಸಿಂಗಲ್ ಲೈನ್ ಅನ್ನ ನೆನಪಿಟ್ಕೊಂಡ್ರೆ ಸಾಕು. ಏನ್ರಿ ಸಿಂಗಲ್ ಲೈನ್ ಅಂದ್ರ ಈ RCB ಫ್ಯಾನ್ಸ್ ಅಂತ ನೀವು ಜಸ್ಟ್ ಅದನ್ನ ನೆನಪಿಟ್ಕೊಂಡ್ರೆ ಸಾಕು. ವಿಶ್ವಸಂಸ್ಥೆಯ 6 ಅಧಿಕೃತ ಭಾಷೆಗಳು ಏನಾಗ್ತಾವಪ್ಪ ಅಂದ್ರೆ ನಿಮ್ಮ ತಲೆ ಒಳಗೆ ಪ್ರಿಂಟ್ ಆಗ್ತಾವ. ಇ ಅಂದ್ರ ಇಂಗ್ಲಿಷು, ಆರ್ ಅಂದ್ರ ರಷ್ಯನ್, ಸಿ ಅಂದ್ರ ಚೀನಿ, ಎಫ್ ಅಂದ್ರ ಫ್ರೆಂಚ್, ಎ ಅಂದ್ರ ಅರಬಿಕ್, ಎಸ್ ಅಂದ್ರ ಸ್ಪ್ಯಾನಿಷ್ ಭಾಷೆ ಬರ್ತದ. ನೋಡ್ರಿ, ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂದ್ರ ಆಂಟಿನೋ ಗುಟೆರೆಸ್ ಬರ್ತಾರ. ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರಪ್ಪ ಅಂದ್ರ ಆಂಟಿನೋ ಗುಟೆರೆಸ್ ಬರ್ತಾರ. ಇವ್ರು ಯಾವ ದೇಶದವರಪ್ಪ ಅಂದ್ರ ಪೋರ್ಚುಗಲ್ ದೇಶದವರು. ಯಾವ ದೇಶದವರು? ಪೋರ್ಚುಗಲ್ ದೇಶದವರು. ಕೇಳಿದನ್ ಆಲ್ರೆಡಿ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಅಂದ್ರ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಂತ ಆಂಟಿನೋ ಗುಟೆರೆಸ್ ಅವರು ಯಾವ ದೇಶದವರಂತ ಪ್ರಶ್ನೆ ಕೇಳಿದಾನ. ಯಾವ ದೇಶದವರು? ಪೋರ್ಚುಗಲ್ ದೇಶದವರು. ಭಾರತೀಯ ಮೂಲದ ಪೋರ್ಚುಗಲ್ ದೇಶದವರವರು. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ, ನೆನಪಿಟ್ಕೋರಿ. ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರದರಪ್ಪ ಅಂದ್ರ ಆಂಟಿನೋ ಗುಟೆರೆಸ್ ಬರ್ತಾರ. ಯಾರು ಬರ್ತಾರ? ಆಂಟಿನೋ ಗುಟೆರೆಸ್ ಬರ್ತಾರ. ನೋಡ್ರಿ, ಈ ವಿಶ್ವಸಂಸ್ಥೆಯ ಕಟ್ಟಡವನ್ನು ಕಟ್ಟಲು ನಿವೇಶನ ಅಂದ್ರೆ ಜಾಗವನ್ನು ನೀಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಡಿ ರಾಕ್ ಫಿಲ್ಲರ್ ಬರ್ತಾರ. ವಿಶ್ವಸಂಸ್ಥೆಯ ಕಟ್ಟಡವನ್ನು ಕಟ್ಟುವುದಕ್ಕೆ ಜಾಗವನ್ನು ನೀಡಿದ ಸ್ಥಳಾವಕಾಶವನ್ನು ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರ ಡಿ ರಾಕ್ ಫಿಲ್ಲರ್ ಬರ್ತಾರ. ಯಾರು ಬರ್ತಾರ? ಡಿ ರಾಕ್ ಫಿಲ್ಲರ್. ವಿಶ್ವಸಂಸ್ಥೆಯ ಕಟ್ಟಡಕ್ಕೆ ನಿವೇಶನ ನೀಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಡಿ ರಾಕ್ ಫಿಲ್ಲರ್. ಯಾರು ಬರ್ತಾರ? ಡಿ ರಾಕ್ ಫಿಲ್ಲರ್ ಅವ್ರ ಏನಪ್ಪಾ ಅಂದ್ರ ಬರ್ತಾರ. ಇಲ್ಲಿ ನೋಡ್ರಿ, ವಿಶ್ವಸಂಸ್ಥೆಯ 75ನೇ ಸದಸ್ಯ ರಾಷ್ಟ್ರ ಯಾವುದು? ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂದ್ರ ನಮಗ ಇದು ಭಾರತಕ್ಕೆ ಸಂಬಂಧಪಟ್ಟಂತ ವಿಷಯ ಆಗ್ತದ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೋಡ್ರಿ, ಭಾರತವು ವಿಶ್ವಸಂಸ್ಥೆ ಸ್ಥಾಪನೆ ಆಗಿ 6ನೇ ದಿವಸಕ್ಕೆ ಅಂದರೆ
1945 ಅಕ್ಟೋಬರ್ 30ರಂದು 75ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆ ಆಗುತ್ತದೆ. ನೋಡ್ರಿ, ವಿಶ್ವಸಂಸ್ಥೆ ಏನಾಗ್ತದ, ಸ್ಥಾಪನೆ ಆಗ್ತದ. ಸ್ಯಾನ್ ಫ್ರಾನ್ಸಿಸ್ಕೋ ಸಮಾವೇಶ ನಡೀತದ. ಸ್ಯಾನ್ ಫ್ರಾನ್ಸಿಸ್ಕೋ ಸಮಾವೇಶದಲ್ಲಿ ಎಷ್ಟು ರಾಷ್ಟ್ರಗಳು ಭಾಗವಹಿಸಿರ್ತಾವ ಅಂದ್ರ 51 ರಾಷ್ಟ್ರಗಳು ಏನಾಗಿರ್ತಾವಪ್ಪ ಅಂದ್ರ ಅಲ್ಲಿ ಭಾಗವಹಿಸಿರ್ತಾವ. ಸ್ಯಾನ್ ಫ್ರಾನ್ಸಿಸ್ಕೋ ಸಮಾವೇಶದಲ್ಲಿ ಎಷ್ಟು ರಾಷ್ಟ್ರಗಳು ಭಾಗವಹಿಸಿರ್ತಾವ? 51 ರಾಷ್ಟ್ರಗಳು ಭಾಗವಹಿಸಿರ್ತಾವ. ಈ 51 ರಾಷ್ಟ್ರಗಳಲ್ಲಿ ನಮ್ಮ ಭಾರತವು ಒಂದು. ಅಂದ್ರ ವಿಶ್ವಸಂಸ್ಥೆ UN ಚಾರ್ಟರ್ಡ್ಗೆ ಸಹಿ ಹಾಕಿದಂತ 51 ರಾಷ್ಟ್ರಗಳಲ್ಲಿ ಭಾರತ ಒಂದು. ಬಹಳ ಹೆಮ್ಮೆಯಿಂದ ಹೇಳ್ಬೇಕು ನಾವು. ಇಂತ ಭಾರತ ವಿಶ್ವಸಂಸ್ಥೆ ಸ್ಥಾಪನೆ ಆಗಿ, ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಹೇಳ್ರಿ ನೋಡೋಣ ಒಂದ್ಸಲ. 1945 ಅಕ್ಟೋಬರ್ 24ಕ್ಕೆ ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದ. ಇದು ಸ್ಥಾಪನೆ ಆಗಿ 6ನೇ ದಿವಸ ಅಂದ್ರ ಅಕ್ಟೋಬರ್ 30 ಬರ್ತದ. ಅಕ್ಟೋಬರ್ 30ಕ್ಕೆ ಏನಾಗ್ತದಪ್ಪ ಅಂದ್ರ ಭಾರತವು ವಿಶ್ವಸಂಸ್ಥೆಗೆ 75ನೇ ಸದಸ್ಯ ರಾಷ್ಟ್ರವಾಗಿ ಏನಾಗ್ತದಪ್ಪ ಅಂದ್ರ ಸೇರ್ಪಡೆ ಆಗ್ತದ. ಎಷ್ಟನೇ ರಾಷ್ಟ್ರವಾಗಿ ಸೇರ್ಪಡೆ ಆಗ್ತದ? 75ನೇ ರಾಷ್ಟ್ರವಾಗಿ ಸೇರ್ಪಡೆ ಆಗ್ತದ. ಹಾಗಾದ್ರೆ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಹಾಗಾದ್ರೆ 193ನೇ ಸದಸ್ಯ ರಾಷ್ಟ್ರ ಯಾವುದು? ನೋಡ್ರಿ, 75ನೇ ರಾಷ್ಟ್ರ ಯಾವ್ದಾಯ್ತು? ಇಂಡಿಯಾ ಅನ್ನೋದು ಗೊತ್ತಾಯ್ತು. ಹಾಗಾದ್ರೆ 193ನೇ ಸದಸ್ಯ ರಾಷ್ಟ್ರ ಯಾವುದು ಹೇಳ್ರಿ ನೋಡೋಣ. ಈಗ ಅಲ್ಲಿ ಡಿಸ್ಕಷನ್ ಮಾಡಿದೀವಿ. ಯಾವ್ದು ಬರ್ತದಪ್ಪ ಅಂದ್ರ ದಕ್ಷಿಣ ಸುಡಾನ್ ಬರ್ತದ. ಯಾವ್ದು ಬರ್ತದ? ದಕ್ಷಿಣ ಸುಡಾನ್. ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರವಾಗಿ ಏನಾಗಿದಪ್ಪ ಅಂದ್ರ ಅದು ಸೇರ್ಪಡೆ ಆಗಿದೆ. ನೋಡ್ರಿ, ವಿಶ್ವಸಂಸ್ಥೆಯಕ್ಕಿಂತ ಮುಂಚೆ ಅಂದ್ರೆ ವಿಶ್ವಸಂಸ್ಥೆಯ ಪೂರ್ವಜ ಸಂಸ್ಥೆ ಯಾವ್ದಪ್ಪ ಅಂದ್ರ ಲೀಗ್ ಆಫ್ ನೇಷನ್ಸ್ ಬರ್ತದ. ಅದು ಯಾವ ವರ್ಷ ಸ್ಥಾಪನೆ ಆಗ್ತದ ಅಂದ್ರ 1920ರಲ್ಲಿ ಸ್ಥಾಪನೆ ಆಗ್ತದ. ವರ್ಸಲ್ಸ್ ಒಪ್ಪಂದದ ನಿರ್ಣಯದ ಪ್ರಕಾರ ಲೀಗ್ ಆಫ್ ನೇಷನ್ಸ್ ಅನ್ನು ಸ್ಥಾಪನೆ ಮಾಡ್ಲಾಯ್ತು ಅನ್ನೋದು ಗೊತ್ತಾಯ್ತು ನಮಗ. ಆಲ್ರೆಡಿ ಫಸ್ಟ್ ಗೆ ಡಿಸ್ಕಷನ್ ಮಾಡಿದ್ವಿ. ವರ್ಸಲ್ಸ್ ಒಪ್ಪಂದ ಅಂದ್ರೆ 1ನೇ ಮಹಾಯುದ್ಧ ಏನಪ್ಪ ಅಂದ್ರ ಅದ್ರ ಬಗ್ಗೆ ಹೇಳ್ತಿರುವಾಗ ಅಲ್ಲಿ ವರ್ಸಲ್ಸ್ ಒಪ್ಪಂದ ಬರ್ತದ. ವರ್ಸಲ್ಸ್ ಒಪ್ಪಂದ ಯಾವಾಗ ನಡೀತದ ಅಂತ ಹೇಳಿದೆ ನಾನು? 1919ರಲ್ಲಿ ಏನಾಗ್ತದಪ್ಪ ನಡೀತದ. ಅಲ್ಲಿ ಕೈಗೊಂಡಂತ ನಿರ್ಣಯಗಳಲ್ಲಿ ಲೀಗ್ ಆಫ್ ನೇಷನ್ಸ್ ಏನಪ್ಪಾ ಅಂದ್ರ ಸ್ಥಾಪನೆ ಮಾಡ್ತಾರ. ಇಲ್ಲಿ ನೋಡಿ, ಲೀಗ್ ಆಫ್ ನೇಷನ್ಸ್ ಒಂದು ಇಂಪಾರ್ಟೆಂಟ್ ಮಾಹಿತಿ ಅದ. ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ, ನೋಡ್ರಿ ಇನ್ನೇನು ಹೇಳ್ತೀನಿ, ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆವಾದ ಮೊಟ್ಟ ಮೊದಲ ಸಂಸ್ಥೆ ಯಾವ್ದಪ್ಪ ಅಂದ್ರ ಲೀಗ್ ಆಫ್ ನೇಷನ್ಸ್ ಬರ್ತದ. ಯಾವ್ದು ಬರ್ತದ? ಲೀಗ್ ಆಫ್ ನೇಷನ್ಸ್ ಬರ್ತದ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆ ಆದಂತ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವ್ದಪ್ಪ ಅಂದ್ರ ಲೀಗ್ ಆಫ್ ನೇಷನ್ಸ್ ಬರ್ತದ. ಅದರ ನಂತರ ಯಾವ್ದು ಸ್ಥಾಪನೆ ಆಗ್ತದಪ್ಪ ಅಂದ್ರ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದ. ನೋಡ್ರಿ, ಇಲ್ಲೊಂದಿಷ್ಟು ಗಮನಿಸಿ. ಆಲ್ರೆಡಿ ಈ ವಿಷಯ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಜಸ್ಟ್ ಅದನ್ನ ಏನ್ ಮಾಡ್ಬಿಡ್ತೀನಪ್ಪ, ಓದ್ಬಿಡ್ತೀನಿ. ಭಾರತ ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು. 1945ರಲ್ಲಿ ವಿಶ್ವಸಂಸ್ಥೆಯ ಸನ್ನಿಧಿಗೆ ಅಂದ್ರೆ UN ಚಾರ್ಟರ್ಗೆ ಸಹಿ ಹಾಕಿದ ಮೊದಲ 51 ರಾಷ್ಟ್ರಗಳಲ್ಲಿ ಭಾರತವು ಸೇರಿತ್ತು. ಅಚ್ಚರಿಯ ವಿಷಯವೆಂದರೆ ಆಗ ಭಾರತ ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದರೂ ಸಹ ವಿಶ್ವಸಂಸ್ಥೆಯಲ್ಲಿ ತನ್ನದಾದ ಸ್ಥಾನ ಪಡೆದಿತ್ತು. ನೋಡ್ರಿ, ನಾವ್ ಇನ್ನ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿರ್ಲಿಲ್ಲ, ಇನ್ನ ಬ್ರಿಟಿಷರ ಅಧೀನದಲ್ಲಿ ಇದ್ದೀವಿ. ಅವಾಗ ವಿಶ್ವಸಂಸ್ಥೆಯಲ್ಲಿ ಏನಾಗಿತ್ತಪ್ಪ ಅಂದ್ರ ನಮ್ಮ ದೇಶದ ಪ್ರಭಾವ ಇತ್ತು. ನೋಡಿ, ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ವಿಶ್ವಸಂಸ್ಥೆಯ ಲಾಂಛನದ ಬಗ್ಗೆ ಬರ್ತದ. ನೋಡ್ರಿ, ಆ ಲಾಂಛನದ ಬಗ್ಗೆ ಏನ್ ವಿಶೇಷ ಮಾಹಿತಿ ಅದ ಇಲ್ಲೇ ನೋಡ್ರಿ. ಇದು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಲಾಂಛನ. ಇಲ್ಲಿ ಏನಿದಲ್ಲ, ಇದು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಲಾಂಛನ ಆಗ್ಯದ. ನೋಡ್ರಿ, ವಿಶ್ವಸಂಸ್ಥೆಯ ಲಾಂಛನ ಏನೇನು ಒಳಗೊಂಡದಪ್ಪ ಅಂದ್ರ ವಿಶ್ವಸಂಸ್ಥೆಯ ಲಾಂಛನದ ಮಧ್ಯಭಾಗದಲ್ಲಿ ಭೂಖಂಡಗಳನ್ನು ತೋರಿಸಲಾಗಿದೆ. ಇಲ್ಲ ನೋಡ್ರಿ, ವಿಶ್ವಸಂಸ್ಥೆಯ ಮಧ್ಯಭಾಗದಲ್ಲಿ ಏನದಪ್ಪ ಅಂದ್ರ ಲಾಂಛನದ ಮಧ್ಯಭಾಗ ಏನದಪ್ಪ ಅಂದ್ರ ಪ್ರಪಂಚದಲ್ಲಿ 7 ಭೂಖಂಡಗಳು 7 ಖಂಡಗಳು ಬರ್ತಾವ. ಆ ಭೂಖಂಡಗಳನ್ನ ಏನಪ್ಪಾ ಅಂದ್ರ ತೋರಿಸಲಾಗ್ಯದ. ನೆಕ್ಸ್ಟ್, ಈ ಲಾಂಛನದಲ್ಲಿ ತೋರಿಸಲಾದಂತ ಭೂಖಂಡಗಳು ಏನ್ ಮಾಡ್ತಾವಪ್ಪ ಅಂದ್ರ ಜಗತ್ತಿನ ಎಲ್ಲಾ ದೇಶಗಳನ್ನು ಮತ್ತು ಆ ಲಾಂಛನದ 2 ಕಡೆಗಳಲ್ಲಿ ಆಲಿವ್ ರಂಬೆಗಳಿವೆ. ಇಲ್ಲ ನೋಡ್ರಿ, ಆ ಲಾಂಛನದ ಬಾಜು ಭಾಗದಲ್ಲಿ ಏನಪ್ಪಾ ಅಂದ್ರ ಆಲಿವ್ ರಂಬೆಗಳದವ. ಯಾವ ರಂಬೆಗಳದವ? ಆಲಿವ್ ರಂಬೆಗಳದವ. ಈ ಆಲಿವ್ ರಂಬೆಗಳು ಏನ್ ಮಾಡ್ತಾವಪ್ಪ ಅಂದ್ರ ಸ್ನೇಹ ಮತ್ತು ಶಾಂತಿಯನ್ನು ಸೂಚಿಸುತ್ತವೆ. ನೋಡ್ರಿ, ವಿಶ್ವಸಂಸ್ಥೆಯ ಲಾಂಛನದ ಮಧ್ಯಭಾಗದಲ್ಲಿ ಭೂಖಂಡಗಳನ್ನು ತೋರಿಸಲಾಗ್ಯದ. ಈ ಭೂಖಂಡಗಳನ್ನು ಏನ್ ಸೂಚಿಸ್ತವಪ್ಪ ಅಂದ್ರ ಜಗತ್ತಿನಲ್ಲಿರುವ ಎಲ್ಲಾ ದೇಶಗಳನ್ನು ತೋರಿಸ್ತಾವ. ಅಂದ್ರ ಈ ಜಗತ್ತಿನಲ್ಲಿರುವಂತ ಎಲ್ಲಾ ದೇಶಗಳನ್ನ ಏನ್ ಮಾಡ್ದವಪ್ಪ ಅಂದ್ರ ಸೂಚಿಸ್ತವ. ಮತ್ತೆ ವಿಶ್ವಸಂಸ್ಥೆಯ ಲಾಂಛನ 2 ಕಡೆಗಳಲ್ಲಿ ಯಾವ ರಂಬೆಗಳದಾವ ಅಂತ ಹೇಳಿದಾರ ಅವರು?
ಆಲಿವ್ ರಂಬೆಗಳದವ. ಈ ಆಲಿವ್ ರಂಬೆಗಳು ಏನು ಸೂಚಿಸ್ತವಪ್ಪ ಅಂದ್ರ ಸ್ನೇಹ ಮತ್ತು ಶಾಂತಿ ಏನಪ್ಪಾ ಅಂದ್ರ ಸೂಚಿಸ್ತವ. ಇಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಬರ್ಬೋದು ಅಂತ ಥಿಂಕ್ ಮಾಡಿದಾಗ ಕೇಳಬಹುದು, ವಿಶ್ವಸಂಸ್ಥೆಯ ಮಧ್ಯಭಾಗದಲ್ಲಿರುವ ಭೂಖಂಡಗಳು ಏನು ಸೂಚಿಸ್ತವೆ? ಆಪ್ಷನ್ಸ್ಗಳು ಕೊಡಬಹುದಲ್ರಿ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳನ್ನು ಸೂಚಿಸ್ತವೆ, ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಸೂಚಿಸುವುದು, ವಿಶ್ವಸಂಸ್ಥೆಯ ನೆಕ್ಸ್ಟ್ ಮೂರನೇ ಆಪ್ಷನ್ ಏನಪ್ಪಾ ಅಂದ್ರ ಜಗತ್ತಿನ ಎಲ್ಲಾ ದೇಶಗಳನ್ನು ಸೂಚಿಸುವುದು. ನಾಲ್ಕನೇ ಆಪ್ಷನ್ ಮೇಲಿನ ಯಾವುದು ಅಲ್ಲ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು. ನೋಡ್ರಿ ಇನ್ನೇನ್ ಕೇಳ್ತೀನಿ ಅದನ್ನ. ವಿಶ್ವಸಂಸ್ಥೆಯ ಮಧ್ಯಭಾಗ ಅಂದ್ರೆ ವಿಶ್ವಸಂಸ್ಥೆಯ ಲಾಂಛನದ ಮಧ್ಯಭಾಗದಲ್ಲಿರುವ ಭೂಖಂಡಗಳು ಏನು ಸೂಚಿಸುತ್ತವೆ? ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು, ವಿಶ್ವದ ಅಂದ್ರೆ ಜಗತ್ತಿನ ಎಲ್ಲಾ ದೇಶಗಳನ್ನು, ಮೇಲಿನ ಯಾವುದು ಅಲ್ಲ. ಯಾವ್ದಾಗತ್ತ ಆಪ್ಷನ್ಸ್? ಯಾವ್ದಾಗತ್ತಪ್ಪ ಅಂದ್ರ ಸಿ ಆಪ್ಷನ್ಸ್ ಏನಾಗ್ತಪ್ಪ ಅಂದ್ರ ರೈಟ್ ಆನ್ಸರ್ ಆಗ್ತದ. ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಅಂದ್ರೆ ವಿಶ್ವಸಂಸ್ಥೆಯ ಲಾಂಛನದಲ್ಲಿ ತೋರಿಸಲಾದ ಭೂಖಂಡಗಳು ಜಗತ್ತಿನ ಎಲ್ಲ ದೇಶಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರ ಗುರುತಿಸ್ತವ ಅಥವಾ ಸೂಚಿಸ್ತದ. ಏನ್ ಮಾಡ್ತದ? ಸೂಚಿಸ್ತದ. ಇಲ್ಲೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ ನೋಡ್ರಿ, 7th ಬುಕ್ ಒಳಗೆ ಕೊಟ್ಟಂತ ಮಾಹಿತಿ ನೋಡ್ರಿ. ವಿಶ್ವಸಂಸ್ಥೆಯನ್ನು ಮೊದಲು ಏನಂತ ಕರಿತಿರಪ್ಪ ಅಂದ್ರ UNO ಅಂದ್ರ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಏನಪ್ಪಾ ಅಂದ್ರ ಕರೀತಿದ್ರು. ಆದ್ರೆ ಈಗ ಅದನ್ನ ಈ ರೀತಿ ಕರಿಬಾರ್ದು, ಈ ರೀತಿಯಾಗಿ ಕರಿಬೇಕು. ಅಂದ್ರೆ ಯುನೈಟೆಡ್ ನೇಷನ್ ಅಂತ ಕರಿಬೇಕು. ಯಾಕಪ್ಪ ಅಂತ ಕೇಳಿದಾಗ ಇದೊಂದು ಸಂಘ ಅಲ್ಲ. ವಿಶ್ವಸಂಸ್ಥೆ ಏನದಲ್ಲ ಅದೊಂದು ಸಂಘ ಅಲ್ಲ. ಆ ಕಾರಣಕ್ಕಾಗಿ ಅದನ್ನ UN ಅಂದ್ರ ಯುನೈಟೆಡ್ ನೇಷನ್ ಅಂದಷ್ಟೇ ಬಳಸಲಾಗುತ್ತದೆ ಅಂತ. ಅಂದ್ರೆ ಯಾಕಪ್ಪ ಅಂದ್ರ ಅದು ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಪ್ರತಿನಿಧಿಸ್ತದ. ಏನ್ ಪ್ರತಿನಿಧಿಸ್ತದ? ವಿಶ್ವದ ಎಲ್ಲಾ ರಾಷ್ಟ್ರಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ಅದು ಪ್ರತಿನಿಧಿಸ್ತದ. ಹಾಗಾಗಿ UN ಅಂದ್ರ ಯುನೈಟೆಡ್ ನೇಷನ್ಸ್ ಅಂತ ಬರ್ತದ. ನೋಡ್ರಿ ನೆಕ್ಸ್ಟ್ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು. ನೋಡ್ರಿ ನೀವು ಈಗ ನಾವು GPSR ಮತ್ತು HSR ಪರೀಕ್ಷೆ PSR ಪರೀಕ್ಷೆ ತಯಾರಿ ಮಾಡ್ತಿದ್ವಿ. ಈ GPSR ಪರೀಕ್ಷೆ ತಯಾರಿ ಮಾಡ್ತಿರೋರು ಏನ್ ಮಾಡ್ರಪ್ಪ ಅಂದ್ರ ನಮಗ ರೈಟಿಂಗ್ ಒಳಗೆ ಪ್ರಶ್ನೆ ಕೇಳಬಹುದು. ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ತಿಳಿಸಿ, ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ಬರೆಯಿರಿ, ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ವಿವರಿಸಿ. ಈ ರೀತಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಪ್ರಶ್ನೆಗಳನ್ನ ನಾವು ಅಂದ್ರ ಕೇಳ್ಬೋದು. ಎಕ್ಸಾಮ್ ಒಳಗೆ ಏನ್ ಮಾಡ್ಬೋದಪ್ಪ ಅಂದ್ರ ಅಂತ ಕೇಳ್ಬೋದು. ನೋಡ್ರಿ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಏನದವ ಅನ್ನೋದು ಒಂದ್ ಸ್ವಲ್ಪ ನೋಡ್ಕೊಂಡ್ ಬಿಡೋಣ. ಸಾಧ್ಯವಾದ್ರೆ ಇಲ್ಲ ಅವುಗಳನ್ನ ಏನ್ ಮಾಡೋಣಪ್ಪ ಅಂದ್ರ ಬೈಪಟ್ ಮಾಡ್ಕೊಂಡ್ ಬಿಡ. ನೋಡ್ರಿ ಒಂದೇದ್ ಏನದ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳಲ್ಲಿ ಒಂದೇ ಉದ್ದೇಶ ಏನಪ್ಪಾ ಅಂದ್ರ ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡುವುದು. ವಿಶ್ವಸಂಸ್ಥೆಯ ಮೂಲ ಉದ್ದೇಶ ಏನಪ್ಪಾ ಅಂದ್ರ ವಿಶ್ವದಲ್ಲಿ ಏನ ಯುದ್ಧಗಳು ಹಾಕದಿದ್ದಲ್ಲ ಆ ಯುದ್ಧಗಳನ್ನು ಸಂಪೂರ್ಣವಾಗಿ ತಡೆಗಟ್ಟುವುದು. ಹೇಳಬಹುದು ನೀವು, ಸರ್ ವಿಶ್ವಸಂಸ್ಥೆ ಯುದ್ಧಗಳನ್ನು ತಡೆಗಟ್ಟೋದಕ್ಕೆ ಸ್ಥಾಪನೆ ಆಗದ್ರಿ, ಮತ್ತೆ ಇತ್ತೀಚೆಗೆ ದೇಶಗಳ ಮಧ್ಯೆ ಯುದ್ಧಗಳನ್ನ ಹೆಚ್ಚು ನಡೆಯಕ್ ಕುಂತವಲ್ರಿ, ಅವನ್ನ ಯಾಕೆ ತಡೆಗಟ್ಟಕ್ ಆಗ್ತಾ ಇಲ್ಲ ಪ್ರಶ್ನೆ ಕೇಳಬಹುದು. ಹೌದು, ಯಾಕಂದ್ರ ಇವತ್ತಿನ ಸ್ಥಿತಿಯಲ್ಲಿ ವಿಶ್ವಸಂಸ್ಥೆ ಯಾವ ರೀತಿ ಆಗಿದಪ್ಪ ಅಂದ್ರ ಹಲ್ಲು ಕಿತ್ತಿದ ಹಾವಿನಂತೆ ಆಗಿದೆ. ಯಾಕ್ರಿ ಇದು ಆ ಹಲ್ಲು ಕಿತ್ತಿದ ಹಾವಿನಂತೆ ಆಗಿದೆ ಅಂದ್ರ ವಿಶ್ವಸಂಸ್ಥೆಗೆ ತನ್ನದೇ ಸೈನಿಕ ಅಂದ್ರ ಸೈನ್ಯವಿಲ್ಲ. ಸದಸ್ಯ ರಾಷ್ಟ್ರಗಳು ಏನು ಸೈನ್ಯವನ್ನ ಕಳಿಸ್ತಲ್ಲ ಅದ್ರ ಮೂಲಕ ಏನ್ ಮಾಡ್ತದಪ್ಪ ಅಂದ್ರ ಅದು ತನ್ನ ಶಾಂತಿಯನ್ನು ಜಗತ್ತಿನ ಶಾಂತಿಯನ್ನು ಏನಪ್ಪಾ ಅಂದ್ರ ಕಾಪಾಡ್ತದ. ಆದ್ರೆ ನಾವು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳನ್ನು ಓದಾಕೊಂತೀವಿ. ಇಲ್ಲಿ ನೋಡ್ರಿ, ಯುದ್ಧಗಳನ್ನು ತಡೆಗಟ್ಟುವುದು, ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡುವುದು. ಇನ್ನ ಎರಡನೇ ಉದ್ದೇಶ ಏನಪ್ಪಾ ಅಂದ್ರ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದವನ್ನು ಸಾಧಿಸುವುದು. ಅಂದ್ರೆ ತನ್ನ ಸದಸ್ಯ ರಾಷ್ಟ್ರಗಳು ಏನದವಲ್ಲ ಆ ರಾಷ್ಟ್ರಗಳ ನಡುವೆ ಏನಪ್ಪಾ ಅಂದ್ರ ಸೌಹಾರ್ದತೆಯನ್ನು ಏನಪ್ಪಾ ಅಂದ್ರ ಸ್ಥಾಪಿಸುವುದು. ರಾಷ್ಟ್ರಗಳ ನಡುವೆ ಫ್ರೆಂಡ್ಶಿಪ್ ಅನ್ನು ಬೆಳೆಸುವುದು. ಇದು ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಉದ್ದೇಶವಾಗ್ಯದ. ನೆಕ್ಸ್ಟ್ ಮೂರನೇ ಉದ್ದೇಶ ನೋಡ್ರಿ, ಇಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಹಕರಿಸುವುದು. ನೋಡ್ರಿ, ವಿಶ್ವಸಂಸ್ಥೆಯ ಉದ್ದೇಶಗಳಲ್ಲಿ ಮೂರನೇ ಉದ್ದೇಶ ಏನ್ ಬರ್ತದಪ್ಪ ಅಂದ್ರ ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದು. ನೆಕ್ಸ್ಟ್ ನಾಲ್ಕನೇ ಉದ್ದೇಶ ಮಾನವ ಹಕ್ಕುಗಳ ಮೇಲೆ ಗೌರವವನ್ನು ಬೆಳೆಸುವುದು. ಯಾವುದು?
ಮಾನವ ಹಕ್ಕುಗಳ ಮೇಲೆ ಗೌರವವನ್ನು ಬೆಳೆಸುವುದು, ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಆದವ. ನೋಡ್ರಿ ಸ್ನೇಹಿತರೆ, ನಮ್ಮ GP ಸ್ಟಾರ್ ಪರೀಕ್ಷೆಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ರೈಟಿಂಗ್ ಪರೀಕ್ಷೆಗೆ ಅದು ಸೋಷಿಯಲ್ ಸೈನ್ಸ್ ಅವರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ನೋಡಿ, ಒಂದ್ಸಲ ನಾನು ಓದ್ತೀನಿ, ನೀವು ನನ್ನ ಜೊತೆ ಏನಪ್ಪಾ ಅಂದ್ರೆ ಒಂದ್ಸಲ ಅಂದ್ಬಿಡ್ರಿ. ವಿದ್ಯೆಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡುವುದು. ಎರಡನೇ ಉದ್ದೇಶ ರಾಷ್ಟ್ರಗಳ ನಡುವೆ ಸ್ನೇಹ ಸಂವರ್ಧವನ್ನು ಸಾಧಿಸುವುದು. ಮೂರನೇದು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಹಕರಿಸುವುದು. ನೆಕ್ಸ್ಟ್ ಐದನೇದು ಮಾನವ ಹಕ್ಕುಗಳ ಮೇಲೆ ಗೌರವವನ್ನು ಬೆಳೆಸುವುದು. ಮಾನವ ಹಕ್ಕುಗಳೇನದವಲ್ಲ ಅವುಗಳೇ ಏನಪ್ಪಾ ಅಂದ್ರ ಗೌರವವನ್ನು ಬೆಳೆಸುವುದು. ಕೊನೆಯದಾಗಿ ಏನಪ್ಪಾ ಅಂದ್ರ ಈ ಮೇಲಿನ ಎಲ್ಲಾ ಉದ್ದೇಶಗಳನ್ನು ಈಡೇರಿಕೆಯಾಗಿ ನಾವು ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡೋದು. ಎಲ್ಲರೂ ಸೇರಿ ಕಾರ್ಯ ಮಾಡಿದ್ವಿ ಅಂದ್ರೆ ಏನಾಗ್ತದಪ್ಪ ಅಂದ್ರ ಅದು ಸಕ್ಸಸ್ ಆಗ್ತದ. ಇಲ್ಲಾಂದ್ರೆ ಏನಪ್ಪಾ ಅಂದ್ರ ಹಾಗಲ್ಲ. ಇಂಥ ವಿಶ್ವಸಂಸ್ಥೆ ಒಳಗೆ ಏನಪ್ಪಾ ಅಂದ್ರ ಅಂಗ ಸಂಸ್ಥೆಗಳು ಬರ್ತಾವ. ಎಷ್ಟು ಅಂಗ ಸಂಸ್ಥೆಗಳದವಪ್ಪ ಅಂದ್ರ 6 ಅಂಗ ಸಂಸ್ಥೆಗಳದವ. ನೋಡ್ರಿ, ವಿಶ್ವಸಂಸ್ಥೆ ಅಂಗ ಸಂಸ್ಥೆಗಳು ಎಷ್ಟು ಅದಾವಪ್ಪ ಅಂದ್ರ 6 ಅದಾವ. ಇನ್ನೊಂದು ಇಲ್ಲೇ ಇಂಪಾರ್ಟೆಂಟ್, ಇದಕ್ಕೆ ರಿಲೇಟೆಡ್ ಇದ್ದು ಪ್ರಶ್ನೆ ಕೇಳ್ತೀನಿ ನೋಡ್ರಿ, ಸೇಮ್ ಆನ್ಸರ್ ಇರ್ತದ. ವಿಶ್ವಸಂಸ್ಥೆ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟದ? ಅದು 6 ಅದ. ವಿಶ್ವಸಂಸ್ಥೆ ಅಂಗ ಸಂಸ್ಥೆಗಳು ಎಷ್ಟದವ? ಅದು 6. ಎಷ್ಟದವ? 6 ಅದ. ನೋಡ್ರಿ, ವಿಶ್ವಸಂಸ್ಥೆ ಅಂಗ ಸಂಸ್ಥೆಗಳು ಯಾವ್ಯಾವ ಅನ್ನೋದು: ಒಂದನೇದು ಮಹಾಸಭೆ ಬರ್ತದ, ಎರಡನೇದು ಭದ್ರತಾ ಮಂಡಳಿ ಬರ್ತದ, ಮೂರನೇ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಬರ್ತದ, ನಾಲ್ಕನೇದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಬರ್ತದ, ಐದನೇದು ಪ್ರಧಾನ ಕಾರ್ಯಾಲಯ ಬರ್ತದ, ಆರನೇದು ಏನಪ್ಪಾ ಅಂದ್ರ ಧರ್ಮದರ್ಶಿ ಮಂಡಳಿ ಬರ್ತದ. ನೋಡ್ರಿ, ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಎಷ್ಟು ಬರ್ತಾವಪ್ಪ ಅಂದ್ರ 6 ಬರ್ತಾವ. ಒಂದನೇದು ಮಹಾಸಭೆ ಬರ್ತದ, ಎರಡನೇದು ಭದ್ರತಾ ಮಂಡಳಿ ಬರ್ತದ, ಮೂರನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಬರ್ತದ, ನಾಲ್ಕನೇದು ಹೇಳಿ ನೋಡೋಣ ಅಂತಾರಾಷ್ಟ್ರೀಯ ನ್ಯಾಯಾಲಯ ಬರ್ತದ, ಐದನೇದು ಪ್ರಧಾನ ಕಾರ್ಯಾಲಯ ಬರ್ತದ, ಕೊನೆಯದಾಗಿ ಏನಪ್ಪಾ ಅಂದ್ರ ಧರ್ಮದರ್ಶಿ ಮಂಡಳಿ ಬರ್ತದ. ಯಾವ್ದು ಬರ್ತದ? ಧರ್ಮದರ್ಶಿ ಮಂಡಳಿ ಬರ್ತದ. ನೋಡ್ರಿ, ಈ 6 ಮಂಡಳಿಗಳನ್ನ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಇಲ್ಲೊಂದ್ ಸೈಡಿಗೆ ನೋಡ್ರಿ, ವಿಶ್ವಸಂಸ್ಥೆಯ ದಿನ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂದ್ರ ಅಕ್ಟೋಬರ್ 24ಕ್ಕ ವಿಶ್ವಸಂಸ್ಥೆಯ ದಿನವನ್ನ ಆಚರಣೆ ಮಾಡ್ತಾರ. ಆಲ್ರೆಡಿ ನಮಗೆ ಏನಾಗಿದಪ್ಪ ಅಂದ್ರೆ ಎಕ್ಸಾಮ್ ಪ್ರಶ್ನೆಗಳು ಬಂದಿದ್ದವ. ಒಂದು ವಿಷಯದ ಬಗ್ಗೆ ಇನ್ನು ಡೀಟೇಲ್ ಆಗಿ ಒಂದ್ ಸಲ ಓದ್ಬಿಡನ್ರಿ. ಆ ವಿಷಯ ಬಗ್ಗೆ ನಾವು ಪೂರ್ತಿ ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಬೇಕಾದ ಪ್ರಶ್ನೆ ಕೇಳವ. ಅಲ್ಲೊಂಚೂರು ಮಾಹಿತಿ ಓದೋದು ಬೇಡ. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿದೀವಂದ್ರ ಆ ಪ್ರಶ್ನೆ ಪತ್ರಿಕೆ ತಗೋ ಬೇಕಾದ ಪ್ರಶ್ನೆ ತೆಗಿಲಿ, ನಾವು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಫಿಟ್ ಆಗ್ತೀವಿ, ಎಲಿಜಿಬಲ್ ಆಗ್ತೀವಿ. ಅದ್ರ ಸಲುವಾಗಿ ವಿಡಿಯೋ ಸ್ವಲ್ಪ ಲೆಂತ್ ಆದ್ರೂ ಚಿಂತೆ ಇಲ್ಲ. ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ನಾವು ಸ್ಟಡಿಯನ್ನು ಮಾಡೋಣ. ಈಗ ನೋಡ್ರಿ, ವಿಶ್ವಸಂಸ್ಥೆ ಬಗ್ಗೆ ಅಧ್ಯಯನ ಮಾಡಾಕುಂತೀವಿ. ವಿಶ್ವಸಂಸ್ಥೆ ಬಗ್ಗೆ ಅಧ್ಯಯನ ಮಾಡ್ತಿರುವಾಗ ಬರುವಂತ ಸೈಡ್ ಟಾಪಿಕ್ ಯಾವ್ದಪ್ಪ ಅಂದ್ರ ವಿಶ್ವಸಂಸ್ಥೆಯ ದಿನ ಬರ್ತದ. ನೋಡ್ರಿ, ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂದ್ರ ಅಕ್ಟೋಬರ್ 24ಕ್ಕ. ಯಾಕ್ರಿ ಇದನ್ನ ಅಕ್ಟೋಬರ್ 24ಕ್ಕೆ ಆಚರಣೆ ಮಾಡ್ತಾರೆ ವಿಶ್ವಸಂಸ್ಥೆ ದಿನ? ಯಾಕೆ ಆಚರಣೆ ಮಾಡ್ತಾರಪ್ಪ ಅಂದ್ರ 1945 ಅಕ್ಟೋಬರ್ 24ರಂದ್ರೆ ವಿಶ್ವಸಂಸ್ಥೆಯ ಸನ್ನದ್ದು ಜಾರಿಗೆ ಬಂದಿತ್ತು. ಅಂದ್ರೆ ವಿಶ್ವಸಂಸ್ಥೆ ಏನಾಗ್ತಪ್ಪ ಅಂದ್ರ ಸ್ಥಾಪನೆ ಆಯ್ತು. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? 1945 ಅಕ್ಟೋಬರ್ 24ಕ್ಕೆ ಸ್ಥಾಪನೆ ಆಗ್ತದ. ಆ ದಿನದ ಸವಿ ನೆನಪಿಗಾಗಿ ಏನಾಗ್ತದಪ್ಪ ಅಂದ್ರ ವಿಶ್ವಸಂಸ್ಥೆಯ ದಯ ಉದ್ದೇಶಗಳು ಏನದವ ಜನರಿಗೆ ತಲುಪಿಸೋ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅಕ್ಟೋಬರ್ 24ಕ್ಕ ವಿಶ್ವಸಂಸ್ಥೆ ದಿನವನ್ನ ಆಚರಣೆ ಮಾಡ್ತಾರ. ವಿಶ್ವಸಂಸ್ಥೆ ದಿನ ಯಾವಾಗ ಆಚರಣೆ ಮಾಡ್ತಾರ? ಯಾವಾಗ ಮಾಡ್ತಾರ್ರಿ? ಅಕ್ಟೋಬರ್ 24ಕ್ಕೆ ಮಾಡ್ತಾರ. ಯಾಕೆ ಆಚರಣೆ ಮಾಡ್ತಾರ ಅವತ್ತೆ ಅಂದ್ರ 1945 ಅಕ್ಟೋಬರ್ 24ಕ್ಕೆ ಏನಾಯ್ತಪ್ಪ ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು. ಅದರ ಸವಿ ನೆನಪಿಗಾಗಿ ಈ ವಿಶ್ವಸಂಸ್ಥೆ ದಿನವನ್ನ ಏನ್ ಮಾಡ್ತಾರಂದ್ರ ಅಕ್ಟೋಬರ್ 24ಕ್ಕೆ ಆಚರಣೆ ಮಾಡ್ತಾರ. ನೋಡ್ರಿ, 1947ರಲ್ಲಿ ವಿಶ್ವಸಂಸ್ಥೆಯ ಮಹಾಸಭೆಯು ಅಕ್ಟೋಬರ್ 24ನ್ನ ಏನ್ ಮಾಡ್ತಪ್ಪ ಅಂದ್ರೆ ವಿಶ್ವಸಂಸ್ಥೆ ದಿನವನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡ್ತದ. ಯಾವ ವರ್ಷ ಘೋಷಣೆ ಮಾಡ್ತದ? 1947ರಲ್ಲಿ ವಿಶ್ವಸಂಸ್ಥೆಯ ಮಹಾಸಭೆ ಏನ್ ಮಾಡ್ತದಪ್ಪ ಅಂದ್ರ ವಿಶ್ವಸಂಸ್ಥೆ ದಿನವನ್ನು ಘೋಷಣೆ ಮಾಡ್ತದ. ನಾವು ವಿಶ್ವಸಂಸ್ಥೆ ಸ್ಥಾಪನೆ ಆದ ದಿನವಾದ ಅಕ್ಟೋಬರ್ 24ಕ್ಕೆ ಏನ್ ಮಾಡ್ತೇವೆ ಅಂದ್ರ ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನ ಆಚರಣೆ ಮಾಡ್ತೀವಂತ 1947ರಲ್ಲಿ ಏನಪ್ಪಾ ಅಂದ್ರ ಮಹಾಸಭೆ ಘೋಷಣೆ ಮಾಡ್ತದ.
ನೋಡ್ರಿ, ಮಹಾಸಭೆಯ ಬಗ್ಗೆ ಏನ್ ಮಾಡೋಣಪ್ಪ ಅಂದ್ರೆ ಈಗ ನಾವು ಒಂದೊಂದಾಗಿ ಅಧ್ಯಯನ ಮಾಡೋಣ. ವಿಶ್ವಸಂಸ್ಥೆ ಒಳಗೆ ಎಷ್ಟು ಅಂಗ ಸಂಸ್ಥೆಗಳು ಬರ್ತಾವ ಅಂತ ಹೇಳಿದ್ವಿ? 6 ಅಂಗ ಸಂಸ್ಥೆಗಳು ಬರ್ತಾವ. ಅದರಲ್ಲಿ ಮೊದಲನೇ ಯಾವುದಪ್ಪ ಅಂದ್ರ ಮಹಾಸಭೆ ಬರ್ತದ. ವಿಶ್ವಸಂಸ್ಥೆ 6 ಪ್ರಮುಖ ಸಂಸ್ಥೆಗಳಲ್ಲಿ ಇದು ಒಂದಾಗಿದ್ದು, ಇದನ್ನು ವಿಶ್ವದ ಸಂಸತ್ ಎಂದು ಕರೆಯುತ್ತಾರೆ. ವಿಶ್ವಸಂಸ್ಥೆಯ ಮಹಾಸಭೆಯನ್ನು ಏನಂತ ಕರೀತಾರಪ್ಪ ಅಂದ್ರ ವಿಶ್ವದ ಸಂಸತ್ ಅಂತ ಕರೀತಾರ. ಯಾವುದನ್ನ ವಿಶ್ವದ ಸಂಸತ್ ಅಂತ ಕರೀತಾರ? ಮಹಾಸಭೆ. ಯಾವ್ದು ಕರೀತಾರ? ಮಹಾಸಭೆಯನ್ನ ಕರೀತಾರ. ನೋಡ್ರಿ, ಈ ಮಹಾಸಭೆಯಲ್ಲಿ ಎಲ್ಲರಿಗೂ ಸಮಾನ ಸ್ಥಾನಮಾನ ನೀಡಲಾಗ್ತದ. ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು, ವಿಶ್ವಸಂಸ್ಥೆಯೊಳಗೆ ಎಷ್ಟು ಸದಸ್ಯ ರಾಷ್ಟ್ರಗಳದಂತ ಹೇಳಿದ್ವಿ ನಾವು? 193 ಸದಸ್ಯ ರಾಷ್ಟ್ರಗಳೇನದವಲ್ಲ, ಆ ಎಲ್ಲಾ ಸದಸ್ಯ ರಾಷ್ಟ್ರಗಳು ಏನಪ್ಪಾ ಅಂದ್ರ ಮಹಾಸಭೆಯ ಸದಸ್ಯತ್ವವನ್ನು ಪಡೆದಿರ್ತಾವ. ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಮಹಾಸಭೆಯ ಸದಸ್ಯರಾಗಿರ್ತಾರ. ಅಲ್ಲಿರುವಂತ ಎಲ್ಲಾ ಸದಸ್ಯರಿಗೂ ಏನಪ್ಪಾ ಅಂದ್ರ ಎಲ್ಲರಿಗೂ ಸಮಾನ ಸ್ಥಾನಮಾನ ನೀಡಲಾಗ್ತದ. ನೆಕ್ಸ್ಟ್, ಈ ಮಹಾಸಭೆಯಲ್ಲಿ ಏನಪ್ಪಾ ಅಂದ್ರ ಒಂದು ರಾಷ್ಟ್ರ ಒಂದು ಮತ. ನೋಡ್ರಿ, ಈ ಮಹಾಸಭೆ ಏನದಲ್ಲ, ರೈಟ್, ನೋಡ್ರಿ, ಈ ವಿಶ್ವಸಂಸ್ಥೆಯ ಮಹಾಸಭೆಯಲ್ಲಿ ಅಂದ್ರೆ ಬರುವಂತ ಅಂಗ ಸಂಸ್ಥೆಯಲ್ಲಿ ಮಹಾಸಭೆಯಲ್ಲಿ ಏನಾಗ್ತದಪ್ಪ ಅಂದ್ರ ಒಂದು ರಾಷ್ಟ್ರ ಒಂದು ಮತ. ಈ ತತ್ವವನ್ನು ಏನ್ ಮಾಡ್ತದಪ್ಪ ಅಂದ್ರಲ್ಲಿ ಅನುಸರಿಸಲಾಗ್ತದ. ಆ ದೇಶ ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಪ್ರತಿಯೊಂದು ರಾಷ್ಟ್ರಕ್ಕೂ ಇಲ್ಲಿ ಏನಪ್ಪಾ ಅಂದ್ರ ಒಂದೇ ಮತ ಚಲಾಯಿಸುವ ಅಧಿಕಾರವಿರುತ್ತದೆ. ನೋಡ್ರಿ, ವಿಶ್ವಸಂಸ್ಥೆಯ 6 ಅಂಗ ಸಂಸ್ಥೆಗಳಲ್ಲಿ ಮೊದಲನೇದು ಮಹಾಸಭೆ ಬರ್ತದ. ಮಹಾಸಭೆಯಲ್ಲಿ ಏನಪ್ಪಾ ಅಂದ್ರ ಒಂದು ರಾಷ್ಟ್ರ ಒಂದು ಮತ. ಒಂದು ದೇಶ ದೊಡ್ಡದಿರಲಿ ಅಥವಾ ಸಣ್ಣದಿರಲಿ, ಪ್ರತಿಯೊಂದು ರಾಷ್ಟ್ರಕ್ಕೆ ಇಲ್ಲಿ ಏನಪ್ಪಾ ಅಂದ್ರ ಒಂದೇ ಮತ ಚಲಾಯಿಸುವ ಅಧಿಕಾರ ಇರುತ್ತದೆ. ದೇಶ ದೊಡ್ಡದಂತ ಮತ ದೊಡ್ಡದು ಕೊಡಂಗಿಲ್ಲ. ಅವ್ರಿಗೆ ಹೆಚ್ಚಿನ ಅಂದ್ರ 1, 2, 3 ಹೆಚ್ಚಿನ ಮತಗಳನ್ನು ಕೊಡಂಗಿಲ್ಲ. ಅದು ದೊಡ್ಡದನಿರ್ಲಿ ಅದು ಸಣ್ಣದಿರ್ಲಿ, ಪ್ರತಿಯೊಂದು ದೇಶಕ್ಕೆ ಒಂದೇ ಮತ ಏನಪ್ಪಾ ಅಂದ್ರೆ ಇರ್ತದ. ಇದು ಪ್ರಜಾಪ್ರಭುತ್ವದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಈ ಮಹಾಸಭೆ ಜನರಲ್ ಅಸೆಂಬ್ಲಿ ಏನಿದೆ ಅಲ್ಲ, ಈ ಜನರಲ್ ಅಸೆಂಬ್ಲಿ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತದಪ್ಪ ಅಂದ್ರ ಪ್ರಜಾಪ್ರಭುತ್ವದ ತತ್ವದ ಮೇಲೆ ಏನಪ್ಪಾ ಅಂದ್ರ ಕಾರ್ಯನಿರ್ವಹಿಸ್ತದ. ನೋಡ್ರಿ, ಇಲ್ಲಿ ಪ್ರತಿ ಸದಸ್ಯ ರಾಷ್ಟ್ರದ 5 ಜನ ಪ್ರತಿನಿಧಿಗಳು ಇದರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಭಾಗವಹಿಸ್ತಾರ. ಇದ್ರಾಗ ಭಾಗವಹಿಸ್ತಾರ. ಆದ್ರೂ ಸಹ ಒಂದೇ ಮತವನ್ನು ಚಲಾಯಿಸ್ತಾರ. ಇವ್ರಿಗೆ ಏನಪ್ಪಾ ಅಂದ್ರ ಒಂದೇ ಮತ ಚಲಾಯಿಸುವ ಅಧಿಕಾರವನ್ನು ಹೊಂದಿರ್ತಾರ. ನೋಡ್ರಿ, ಈ ಮಹಾಸಭೆಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತಿರುವಂತ ಸಂದರ್ಭದಲ್ಲಿ ಒಂದು ದೇಶದಿಂದ ಮತವನ್ನು ಹಾಕಬೇಕಾಗಿತ್ತಪ್ಪ ಅಂದ್ರ ಆ ದೇಶದಿಂದ ಎಷ್ಟು ಜನ ಹೋಗ್ತಾರಪ್ಪ ಅಂದ್ರ 5 ಜನ ಪ್ರತಿನಿಧಿಗಳು ಹೋಗ್ತಾರ. ಎಷ್ಟು ಜನ ಪ್ರತಿನಿಧಿಗಳು ಹೋಗ್ತಾರ? 5 ಜನ ಪ್ರತಿನಿಧಿಗಳು ಹೋಗ್ತಾರ. ಈ 5 ಜನ ಪ್ರತಿನಿಧಿಗಳು ಸೇರಿ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಮತ ಹಾಕ್ತಾರ. ಒಂದು ಮತ ಒಂದು ರಾಷ್ಟ್ರ, ಒಂದು ರಾಷ್ಟ್ರ ಒಂದು ಮತ. ನೆನಪಿರ್ಲಿ. ನೆಕ್ಸ್ಟ್ ನೋಡ್ರಿ, ಕಾರ್ಯಚಟುವಟಿಕೆ ಮತ್ತು ಅದರ ಅಧಿಕಾರಗಳು. ನೋಡ್ರಿ, ಅಂದ್ರ ಮಹಾಸಭೆಯ ಕಾರ್ಯಚಟುವಟಿಕೆಗಳು ಮತ್ತು ಅಧಿಕಾರಗಳು. ಚರ್ಚೆ ಮತ್ತು ನಿರ್ಧಾರ. ನೋಡ್ರಿ, ಈ ಮಹಾಸಭೆಯಲ್ಲಿ ಏನೇನ್ ಚರ್ಚೆ ಮಾಡ್ತಾರಂದ್ರ ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ, ಬಜೆಟ್ ಬಗ್ಗೆ, ಹೊಸ ಸದಸ್ಯರ ಸೇರ್ಪಡೆ ಅಂತ ಪ್ರಮುಖ ವಿಷಯಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಯುತ್ತದ. ನೋಡ್ರಿ, ಇಲ್ಲಿ ಮಹಾಸಭೆಯಲ್ಲಿ ಯಾವ್ಯಾವ ವಿಷಯಗಳನ್ನು ಚರ್ಚೆ ಮಾಡ್ತಾರಪ್ಪ ಅಂದ್ರ ಅಂತಾರಾಷ್ಟ್ರೀಯ ಶಾಂತಿ, ಭದ್ರತೆ, ಬಜೆಟ್ ಮತ್ತು ಹೊಸ ಸದಸ್ಯರ ಸೇರ್ಪಡೆ ಅಂತ ವಿಚಾರಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಚರ್ಚೆ ಮಾಡ್ಲಾಗ್ತದ. ನೆಕ್ಸ್ಟ್, ಬಜೆಟ್ ಅನುಮೋದನೆ. ನೋಡ್ರಿ, ವಿಶ್ವಸಂಸ್ಥೆಯ ವಾರ್ಷಿಕ ಬಜೆಟ್ ಅನ್ನು ಪರಿಶೀಲಿಸಿ ಅನುಮೋದಿಸುವ ಅಧಿಕಾರ ಈ ಮಹಾಸಭೆಗಿದೆ. ನೋಡ್ರಿ, ವಿಶ್ವಸಂಸ್ಥೆಯ ವಾರ್ಷಿಕ ಬಜೆಟ್ ಅನ್ನು ಅನುಮೋದಿಸುವ ಅಧಿಕಾರ ಯಾರಿಗಿದಪ್ಪ ಅಂದ್ರ ಮಹಾಸಭೆಗಿದೆ. ಯಾವ ಸಭೆಗಿದೆ? ಮಹಾಸಭೆಗೆ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್, ನೇಮಕಾತಿ. ಅಂದ್ರೆ ವಿಶ್ವಸಂಸ್ಥೆಯ ಇತರೆ ಅಂಗಸಂಸ್ಥೆಗಳ ಮುಖ್ಯಸ್ಥರ ನೇಮಕ ಮಾಡಬೇಕಾಗಿತ್ತಪ್ಪ ಅಂದ್ರ ಅದು ಯಾರ ಮಾಡ್ತಾರಪ್ಪ ಅಂದ್ರೆ ಈ ಮಹಾಸಭೆನ ಮಾಡ್ತದ. ಯಾವ ಸಭೆ ಮಾಡ್ತದ? ಮಹಾಸಭೆ ಮಾಡ್ತದ. ನೋಡ್ರಿ, ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯನ್ನು ಮಹಾಸಭೆಯ ನೇಮಕ ಮಾಡುತ್ತದೆ. ನೋಡ್ರಿ, ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಅಥವಾ ಪ್ರಧಾನ
ಕಾರ್ಯದರ್ಶಿಯನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರ ಮಹಾಸಭೆ ಏನಪ್ಪಾ ಅಂದ್ರ ನೇಮಕ ಮಾಡ್ತದ. ಯಾರ ಶಿಫಾರಸಿನ ಮೇರೆಗೆ ಅವ್ರ ನೇಮಕ ಮಾಡ್ತದಪ್ಪ ಅಂದ್ರ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ. ಏನು ಪ್ರಧಾನ ಕಾರ್ಯದರ್ಶಿನ ಯಾರ ಶಿಫಾರಸಿನ ಮೇರೆಗೆ ಮಹಾಸಭೆ ನೇಮಕ ಮಾಡ್ತದಂದ್ರ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ. ಅದರ ಜೊತೆಗೆ ಭದ್ರತಾ ಮಂಡಳಿಯ 10 ತಾತ್ಕಾಲಿಕ ಸದಸ್ಯರನ್ನು ಆಯ್ಕೆ ಮಾಡ್ತದೆ. ನಾ ಭದ್ರತಾ ಮಂಡಳಿ ಬಗ್ಗೆ ಅಧ್ಯಯನ ಮಾಡುವ ತಾತ್ಕಾಲಿಕ ಸದಸ್ಯರು ಯಾರ್ಯಾರು ಇರ್ತಾರ, ಅವ್ರು ಹೆಂಗ್ ಬರ್ತಾರ ಅನ್ನೋದು ನಾವು ಅಧ್ಯಯನ ಮಾಡೋಣ. ಆದ್ರ ಇಲ್ಲಿ ಭದ್ರತಾ ಮಂಡಳಿ ಎಷ್ಟು ಜನ ಇರ್ತಾರಪ್ಪ ಅಂದ್ರ 15 ಜನ, 15 ಸದಸ್ಯ ರಾಷ್ಟ್ರಗಳು ಇರ್ತಾವ. ಅದರಲ್ಲಿ 5 ಕಾಯಂ ಇರ್ತಾವ. ಇನ್ನು ಉಳಿದಂತ 10 ಏನದವಲ್ಲ ಅವುಗಳನ್ನ ತಾತ್ಕಾಲಿಕ ಸದಸ್ಯರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ಈ ಮಹಾಸಭೆ ನೇಮಕ ಮಾಡ್ತದ. ಮುಂದೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಬರ್ತದ. ಅವಾಗ ಏನ್ ಮಾಡೋಣಪ್ಪ ಅಂದ್ರ ಚರ್ಚೆಯನ್ನ ಮಾಡೋಣ. ನೆಕ್ಸ್ಟ್ ಸಭೆ ಮತ್ತು ಅದರ ಅಧ್ಯಕ್ಷತೆ ನೋಡ್ರಿ. ವಾರ್ಷಿಕ ಸಭೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನಪ್ಪಾ ಅಂದ್ರ ನ್ಯೂಯಾರ್ಕ್ ನಗರದಲ್ಲಿ ಏನಾಗ್ತದೆ, ವಿಶ್ವಸಂಸ್ಥೆಯ ಮಹಾಸಭೆ ಏನಾಗ್ತದಪ್ಪ ಅಂದ್ರ ಜರುಗ್ತದ. ಅಂದ್ರ ಮಹಾಸಭೆಯ ವಾರ್ಷಿಕ ಸಭೆ ಪ್ರತಿ ವರ್ಷ ಯಾವ ನಗರದಲ್ಲಿ ನಡೀತದ ಅಂದ್ರೆ ನ್ಯೂಯಾರ್ಕ್ ನಗರದಲ್ಲಿ ನಡೀತದ. ಯಾವ ತಿಂಗಳಲ್ಲಿ ಸಭೆ ಸೇರ್ತದಪ್ಪ ಅಂದ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಸಭೆ ಸೇರ್ತದ. ನೆಕ್ಸ್ಟ್ ಅಧ್ಯಕ್ಷರು ನೋಡ್ರಿ. ಪ್ರತಿ ಅಧಿವೇಶನಕ್ಕೂ ಒಬ್ಬರು ಹೊಸ ಅಧ್ಯಕ್ಷರನ್ನು ಚುನಾಯಿಸಲಾಗುತ್ತದೆ. ಇವರ ಅವಧಿ 1 ವರ್ಷ ಮಾತ್ರ. ನೋಡ್ರಿ, ಪ್ರತಿ ವರ್ಷ ಏನಪ್ಪಾ ಅಂದ್ರ ಸೆಪ್ಟೆಂಬರ್ ತಿಂಗಳೊಳಗ ಮಹಾಸಭೆಯ ವಾರ್ಷಿಕ ಸಭೆ ಏನಪ್ಪಾ ಅಂದ್ರ ನಡೀತದ. ಪ್ರತಿ ವರ್ಷಕ್ಕೂ ಒಬ್ಬೊಬ್ಬರು ಅಧ್ಯಕ್ಷರು ಹೊಸ ಅಧ್ಯಕ್ಷರ ನೇಮಕವಾಗ್ತಾರ. ಹೊಸದಾಗಿ ನೇಮಕವಾದಂತ ಅಧ್ಯಕ್ಷರು ಏನಿರ್ತಾರಲ್ಲ ಅವ್ರು ಏನಪ್ಪಾ ಅಂದ್ರ ಅವರ ಅಧಿಕಾರಾವಧಿ ಎಷ್ಟಿರ್ತದ ಅಂದ್ರ 1 ವರ್ಷ ಇರ್ತದ. ಅವರ ಅಧಿಕಾರಾವಧಿ ಎಷ್ಟಿರ್ತದ? 1 ವರ್ಷ ಇರ್ತದ. ಈಗ 2025ರಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳ ಪ್ರಕಾರ ನೋಡಿದಾಗ, ಈಗ 2026 ಕಾಲ ಇಟ್ಟಾಯ್ತು. 2025 ಡಿಸೆಂಬರ್ ತಿಂಗಳ ನೋಡಿದಾಗ ಅನ್ನಲೇನ್ ನೋಡ್ರಿ, ಅನ್ನಲೇನ ಬೇರಿ ಬಾಕ್ ಬೇರ್ ಬಾಕ್ ಅನ್ನೋರು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಮಹಾಸಭೆಯ ವಾರ್ಷಿಕ ಸಭೆ ಅಧ್ಯಕ್ಷತೆಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ಅವರು ವಹಿಸ್ಕೊಂಡಿದ್ರು. ಇದ್ರ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ತದ. ನೀವೇನ್ ಮಾಡ್ರಿ ಇದನ್ನ ಅಪ್ಡೇಟ್ ಅನ್ನ ಬರ್ಕೋರಿ. ನೆಕ್ಸ್ಟ್ ಮತದಾನದ ಪ್ರಕ್ರಿಯೆ ಯಾವ ರೀತಿ ಆಗಿರ್ತದೆ ನೋಡ್ರಿ. ಶಾಂತಿ ಮತ್ತು ಭದ್ರತೆ, ಬಜೆಟ್ ಹಾಗೂ ಹೊಸ ಸದಸ್ಯರ ಸೇರ್ಪಡೆ ಅಂತ ವಿಷಯಗಳಿಗೆ 3/2 ಬಹುಮತ ಅಗತ್ಯವಿರುತ್ತದೆ. 2/3 ಅಷ್ಟು ಏನಪ್ಪಾ ಅಂದ್ರ ಬಹುಮತ, ವಿಶೇಷ ಬಹುಮತದ ಏನಪ್ಪಾ ಅಂದ್ರ ಅಗತ್ಯ ಇರ್ತದ. ಪರ್ಟಿಕಲ್ ಓದುವಾಗ ನೀವೇನಪ್ಪಾ ಅಂದ್ರೆ ಇವುಗಳ ಬಗ್ಗೆ ಎಲ್ಲ ಗೊತ್ತಿರ್ತದೆ. ನೆಕ್ಸ್ಟ್ ಸಾಮಾನ್ಯ ನಿರ್ಧಾರಗಳು, ಇತರ ಸಾಮಾನ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರಳ ಬಹುಮತ ಏನಪ್ಪಾ ಅಂದ್ರ ಕೈಗೊಳ್ಳುತ್ತದೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅದ. ಆಲ್ರೆಡಿ ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರೆ ನಮ್ಮ ಎಕ್ಸಾಮ್ಗೆ ಬಂದಂತ ವಿಷಯ. ವಿಜಯಲಕ್ಷ್ಮಿ ಪಂಡಿತ್, ಜವಾಹರ್ಲಾಲ್ ನೆಹರು ಅವರ ಸಿಸ್ಟರ್ ಆದಂತ ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಏನಪ್ಪಾ ಅಂದ್ರ 1953ರಲ್ಲಿ ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರವಾಗಿದ್ದಾರೆ. ನೋಡ್ರಿ, ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದ್ರ ವಿಜಯಲಕ್ಷ್ಮಿ ಪಂಡಿತ್ ಅವರು ಬರ್ತಾರ. ಯಾರು ಬರ್ತಾರ? ವಿಜಯಲಕ್ಷ್ಮಿ ಪಂಡಿತ್ ಅವರು ಬರ್ತಾರ. ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ಆಲ್ರೆಡಿ ಏನಪ್ಪಾ ಅಂದ್ರ ಈ ಮಿಲಿಟರಿ ಎಕ್ಸಾಮ್ ಏನಿರ್ತಲ್ಲ, ಆರ್ಮಿ ಎಕ್ಸಾಮ್ದೊಳಗೆ ಏನಪ್ಪಾ ಅಂದ್ರ ಸಾಕಷ್ಟು ಬಾರಿ ಏನ್ ಮಾಡಿದಾನಪ್ಪ ಅಂದ್ರೆ ಈ ಪ್ರಶ್ನೆನ ಕೇಳಿದ. ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊಟ್ಟ ಮೊದಲ ಮಹಿಳೆ ಯಾರಂತ ಪ್ರಶ್ನೆ ಕೇಳಿದಾನ. ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತದ ಮೊಟ್ಟ ಮೊದಲ ಮಹಿಳೆ ಯಾರಂತೆ ಪ್ರಶ್ನೆಗಳನ್ನು ಕೇಳಿದ್ದಾನ. ಬಹಳಷ್ಟು ಬಾರಿ ಏನಾಗಿದವಪ್ಪ ಅಂದ್ರೆ ಈ ಕಾನ್ಸೆಪ್ಟ್ ನಲ್ಲಿ ಪ್ರಶ್ನೆಗಳು ಬಂದವ. ವಿಶ್ವಸಂಸ್ಥೆಯ ಮಹಾಸಭೆಯ ಅಧ್ಯಕ್ಷನ ವಹಿಸಿದಂತ ಮೊಟ್ಟ ಮೊದಲ ಮಹಿಳೆ ಯಾರಪ್ಪ ಅಂದ್ರ ವಿಜಯಲಕ್ಷ್ಮಿ ಪಂಡಿತ್ ಬರ್ತಾರ. ಯಾರು ಬರ್ತಾರ? ವಿಜಯಲಕ್ಷ್ಮಿ ಪಂಡಿತ್ ಅವರು ಬರ್ತಾರ. ನೆಕ್ಸ್ಟ್ ವಿಶ್ವಸಂಸ್ಥೆಯ 2ನೇ ಅಂಗಸಂಸ್ಥೆ ಯಾವ್ದಪ್ಪ ಅಂದ್ರ ಭದ್ರತಾ ಮಂಡಳಿ ಬರ್ತದೆ. ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ನಮಗೆ ಏನಾಗ್ತದಪ್ಪ ಅಂದ್ರ ಇಂಪಾರ್ಟೆಂಟ್ ಆಗ್ತದೆ ಇದು. ವಿಶ್ವಸಂಸ್ಥೆಯ 2ನೇ ಅಂಗಸಂಸ್ಥೆ ಯಾವ್ದಪ್ಪ ಅಂದ್ರ ಭದ್ರತಾ ಮಂಡಳಿ ಬರ್ತದ. ನೋಡ್ರಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಹೊಣೆ ಹೊತ್ತ ಅತ್ಯಂತ ಶಕ್ತಿಶಾಲಿ ಅಂಗವಾಗಿದೆ. ಇದು ವಿಶ್ವಸಂಸ್ಥೆಯ ಕಾರ್ಯಾಂಗವಿದ್ದಂತೆ. ನೋಡ್ರಿ, ಸಾಮಾನ್ಯ ಸಭೆ ಮಹಾಸಭೆ ಏನಿದೆಲ್ಲ ಅದನ್ನ ವಿಶ್ವದ ಸಂಸತ್ ಅಂತ ಕರೀತಾರ. ಅದೇ ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿ ಏನದಲ್ಲ ಇದನ್ನ ಏನಪ್ಪಾ ಅಂದ್ರೆ ವಿಶ್ವದ ಕಾರ್ಯಾಂಗ ಅಂತ ಕರೀತಾರ. ಏನಂತ ಕರೀತಾರ? ಅದನ್ನ ವಿಶ್ವದ ಕಾರ್ಯಾಂಗ ಅಂತ ಕರೀತಾರ. ಇದರ ರಚನೆ ಯಾವ ರೀತಿ ಆಗಿದೆ ನೋಡ್ರಿ.
ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿರ್ತಾರ ಅಂದ್ರೆ 15 ಮಂದಿ ಸದಸ್ಯ ರಾಷ್ಟ್ರಗಳು ಇರ್ತಾವ. ಅಂದ್ರೆ 15 ದೇಶಗಳು ಏನಪ್ಪಾ ಅಂದ್ರೆ ಸದಸ್ಯ ರಾಷ್ಟ್ರಗಳು ಇರ್ತಾವ. ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿರ್ತಾವಪ್ಪ ಅಂದ್ರೆ 15 ಇರ್ತಾವ. ಇದ್ರೊಳಗೆ ಮತ್ತೆ 2 ಬರ್ತಾವ. ಒಂದು ಕಾಯಂ ಸದಸ್ಯರು ಅಂತ ಬರ್ತಾರ. ಏನ್ ಬರ್ತಾರ? ಕಾಯಂ ಸದಸ್ಯರು ಅಂತ ಬರ್ತಾರ. ಕಾಯಂ ಸದಸ್ಯ ರಾಷ್ಟ್ರಗಳು ಅಂತ ಬರ್ತಾವ. ಇನ್ನ ಎರಡನೇದು ಏನಪ್ಪಾ ಅಂದ್ರ ತಾತ್ಕಾಲಿಕ ಸದಸ್ಯರು. ಯಾರು? ತಾತ್ಕಾಲಿಕ ಸದಸ್ಯರು ಅಂತ ಬರ್ತಾರೆ. ಯಾರು ಬರ್ತಾರ? ತಾತ್ಕಾಲಿಕ ಸದಸ್ಯರು ಅಂತ ಬರ್ತಾರೆ. ಈ ಕಾಯಂ ಸದಸ್ಯರು ಎಷ್ಟು ಜನ ಅದರ? ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯರು ಎಷ್ಟು ಅದಾರಪ್ಪ ಅಂದ್ರ 5 ರಾಷ್ಟ್ರಗಳದು. ಕಾಯಂ ಸದಸ್ಯರ ಅಂದ್ರೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದಾಗ 5 ಬರ್ತದೆ. ಇವು 5 ಅನ್ನ ಏನಂತಾರಪ್ಪ ಅಂದ್ರ P5 ಅಂತ ಕರೀತಾರೆ. ಏನಂತ ಕರೀತಾರ? ಅವಕ್ಕ P5 ಅಂತ ಕರೀತಾರೆ. ಯಾಕೆ P5 ಅಂದ್ರೆ P5 ಅಂತ ಕರೀತಾರಪ್ಪ ಅಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಪವರ್ಫುಲ್ ಆದಂತ ರಾಷ್ಟ್ರಗಳು, ಏನಿದು ಪವರ್ಫುಲ್ ಆದಂತ ರಾಷ್ಟ್ರಗಳಾಗ್ತವ. ಹಾಗಾಗಿ ಇವಾಗ ಏನಂತಾರಪ್ಪ ಅಂದ್ರ P5 ಅಂತ ಕರೀತಾರ. ನೋಡ್ರಿ, ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನಮಾನವನ್ನು ಪಡೆದಂತ ರಾಷ್ಟ್ರಗಳು ಯಾವಾಗ ಅಂದ್ರ ಒಂದನೇದು ಅಮೆರಿಕ ಬರ್ತದ, ಎರಡನೇದು ಬ್ರಿಟನ್ ಬರ್ತದ, ಮೂರನೇದು ಫ್ರಾನ್ಸ್ ಬರ್ತದ, ನಾಲ್ಕನೇದು ರಷ್ಯಾ ಬರ್ತದ, 5 ಚೀನಾ ಬರ್ತದ. ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಭದ್ರತಾ ಮಂಡಳಿಯಲ್ಲಿ ಕಾಯಂ ಸ್ಥಾನಮಾನ ಪಡೆದಂತ ರಾಷ್ಟ್ರಗಳು ನೋಡಿದಾಗ ಒಂದನೇದು ನನ್ನ ಜೊತೆ ಏನ್ರಿ ಹಂಗೆ, ಒಂದನೇದು ಅಮೆರಿಕ, ಎರಡನೇದು ಬ್ರಿಟನ್, ಮೂರನೇದು ಫ್ರಾನ್ಸ್, ನಾಲ್ಕನೇದು ರಷ್ಯಾ, 5ನೇದು ಚೀನಾ. ಸರ್ ಹಿಂಗಾದ್ರೆ ನಮಗ್ ನೆನಪುಳ್ಳಲ್ರಿ. ಏನಾದ್ರೂ ಒಂದು ಟ್ರಿಕ್ಸ್ ಹೇಳ್ರಿ. ನೋಡ್ರಿ, ಟ್ರಿಕ್ಸ್ ಏನಿದಪ್ಪ ಅಂದ್ರ ಬರ್ಕೊಂಡ್ಬಿಡ್ರಿ. ನೋಡ್ರಿ, UK ಕ್ಯಾಫ್ ಆರ್ ಅಂತ ಬರ್ಕೊಂಡ್ಬಿಡ್ರಿ. ನೋಡ್ರಿ, UK ಅಂದ್ರ ಯುನೈಟೆಡ್ ಕಿಂಗ್ಡಮ್ ಅಂದ್ರ ಬ್ರಿಟನ್ ಬರ್ತದ, ಸಿ ಅಂದ್ರ ಚೀನಾ ಬರ್ತದ, ಎ ಬಿಡ್. ನೆಕ್ಸ್ಟ್ ಪಿ ಅಂದ್ರ ಫ್ರಾನ್ಸ್ ಬರ್ತದ, ಆರ್ ಅಂದ್ರ ರಷ್ಯಾ ಬರ್ತದ. ನೆಕ್ಸ್ಟ್ ಬಿ ಒಂದ್ ಸೇರ್ಸ್ಕೊಂಡ್ಬಿಡ್ರಿ. ಏನು ಬಿ ಒಂದ್ ಸೇರ್ಸ್ಕೊಂಡ್ಬಿಡ್ರಿ, ಬ್ರಿಟನ್ ಬರ್ತದ. ಇಷ್ಟು ಏನಾಗ್ತವಪ್ಪ ಅಂದ್ರ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಹಾಕ್ತವ. ಇಲ್ಲಾಂದ್ರ RCB ಕ್ಯಾಪ್ ಅಂತ ಬರ್ಕೊಂಡ್ಬಿಡ್ರಿ. ಹಿಂಗ್ ಮಾಡ್ಕೊಂಡ್ರೆ ನಡೀತದೆ. UK RCB ಕ್ಯಾಪ್ ಅಂತಾನು ಮಾಡ್ಕೊಂಡ್ಬಿಡ್ರಿ. ಈ ತರ ಮಾಡಿದ್ರು ಸಹ ಏನಾಗ್ತದಪ್ಪ ಅಂದ್ರ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಏನಾಗ್ತವಪ್ಪ ಅಂದ್ರ ಎಲ್ಲವೂ ನಿಮಗೆ ಏನಾಗ್ತವಪ್ಪ ಅಂದ್ರ ನೆನಪುಳಿತದ. ನೋಡ್ರಿ, UK ಅಂದ್ರ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಬ್ರಿಟನ್ ಬರ್ತದ, ಆರ್ ಅಂದ್ರ ರಷ್ಯಾ ಬರ್ತದ, ಸಿ ಅಂದ್ರ ಚೀನಾ ಬರ್ತದ, ನೆಕ್ಸ್ಟ್ ಪಿ ಅಂದ್ರ ಫ್ರಾನ್ಸ್ ಬರ್ತದ. ಇನ್ನೊಂದು ಯಾವ್ದು ಉಳಿತಿ ನೋಡ್ರಿ, ಇಲ್ಲಿ ಅಮೆರಿಕ. ಎ ಅಂದ್ರೆ ಏನಪ್ಪಾ ಅಂದ್ರ ಅಮೆರಿಕ ಬರ್ತದ. ಈ 5 ರಾಷ್ಟ್ರಗಳನ್ನ ನೀವು ಏನ್ ಮಾಡ್ಬೋದಪ್ಪ ಅಂದ್ರ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ನೆನಪನ್ನ ಉಳಿಬಹುದು. UK RCB ಕ್ಯಾಪ್ ಅಂತ ನೀವು ನೆನಪಿಟ್ಕೊಂಡ್ರೆ ಅಂದ್ರೆ ಒಂದ್ ಸೆಂಟೆನ್ಸ್, ವಿಶ್ವಸಂಸ್ಥೆಯ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬರುವಂತ 5 ಕಾಯಂ ರಾಷ್ಟ್ರಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ನೆನಪಿನಲ್ಲಿ ಇಟ್ಟುಕೊಳ್ಬಹುದು. ಯಾವುದು? UK RCB ಕ್ಯಾಪ್ ಅಂತ ನೆನಪಿಟ್ಕೊಳ್ರಿ. ಬಿ ಅಂದ್ರೆ ಮತ್ತೆ ಭಾರತ ಅಂತ ತಿಳ್ಕೊಂಡ್ರೆ ಒಟ್ಟ ನೆನಪಿಟ್ಕೊಳ್ಳಿ. ಇಲ್ಲಿ ಏನ್ ಪ್ರಶ್ನೆ ಕೇಳ್ತಾನಪ್ಪ ಅಂದ್ರ ಒಮ್ಮೊಮ್ಮೆ ಪ್ರಶ್ನೆಗಳಿಗೆ ಕನ್ಫ್ಯೂಷನ್ ಮಾಡ್ಯಾನ. ಯಾವ ರೀತಿ ಕನ್ಫ್ಯೂಸ್ ಮಾಡ್ಯಾನ ಅಂದ್ರ ಈ ಕೆಳಗಿನ ಯಾವ ರಾಷ್ಟ್ರಗಳಲ್ಲಿ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರವಲ್ಲ ಅಂತ ಪ್ರಶ್ನೆ ಕೇಳ್ತಾನ. ಕೇಳಿ ಆಪ್ಷನ್ಸ್ ಕೊಡ್ತಾನೆ. ಎ ಆಪ್ಷನ್ ಅಮೆರಿಕ, ಬಿ ಆಪ್ಷನ್ ಬ್ರಿಟನ್, ನೆಕ್ಸ್ಟ್ 3ನೇ ಆಪ್ಷನ್ ಫ್ರಾನ್ಸ್, 4ನೇ ಆಪ್ಷನ್ ಭಾರತ ಅಂತ ಕೊಡ್ತಾನೆ. ಆ ರೀತಿ ಕೊಟ್ಟಾಗ ಏನಾಗ್ತದಪ್ಪ ಅಂದ್ರ ನಾವಂತ ಭಾರತ ಅಂದ್ಗಾನ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರ ಪಡ್ಕೊಂಡೋದ ಇದು ಇರ್ಬೋದು ಅಂತ ಹಿಂಗೆ ತಿಳ್ಕೊತಿರ್ತೀವಿ ನಾವು. ಆ ತರ ತಿಳ್ಕೊಂಡು ಹೋಗ್ಬೇಡ್ರಿ. ವಿಶ್ವಸಂಸ್ಥೆಯಲ್ಲಿ ಭಾರತ ಸದಸ್ಯ ರಾಷ್ಟ್ರ ಹೌದು, ಆದ್ರೆ ಭದ್ರತಾ ಮಂಡಳಿ ಕಾಯಂ ಸದಸ್ಯ ರಾಷ್ಟ್ರ ಅಲ್ಲ. ತಾತ್ಕಾಲಿಕ ಸದಸ್ಯ ರಾಷ್ಟ್ರ ಏನಪ್ಪಾ ಅಂದ್ರೆ 2 ವರ್ಷದ ಅವಧಿಗೆ ಏನಪ್ಪಾ ಅಂದ್ರೆ ಆಯ್ಕೆ ಆಗ್ಯದ, ಮತ್ತೆ 2 ವರ್ಷ ಅವಧಿ ಮುಗಿದ ಏನಪ್ಪಾ ಅಂದ್ರೆ ಮತ್ತೆ ಹೊರಗೆ ಬಂದದ. ಬಿ ಅಂದ್ರ ಭಾರತ ಅಂತ ಹೆಸರು ನೆನಪಿಟ್ಕೋಬೇಡ್ರಿ. ನೀವು ಬ್ರಿಟನ್ ಅಂತ ನೆನಪಿಟ್ಕೋಬಹುದು. UK ಅಂದ್ರೂ ಒಂದೇ, ಬಿ ಅಂದ್ರೆ ಬ್ರಿಟನ್ ಅಂತ ಏನ್ ಮಾಡ್ರಪ್ಪ ಅಂದ್ರ ನೆನಪಿಟ್ಕೊಂಡ್ರ ಅಂದ್ರ ಆರಾಮಾಗಿ ಏನಾಗ್ತದಪ್ಪ ಅಂದ್ರ ಈ 5 ಕಾಯಂ ಸದಸ್ಯ ರಾಷ್ಟ್ರಗಳು ನಿಮ್ ತಲೆಯೊಳಗೆ ಏನಾಗ್ತವಪ್ಪ ಅಂದ್ರ ನೆನಪು ಉಳಿತವ. ಇನ್ನ ತಾತ್ಕಾಲಿಕ ಸದಸ್ಯರು ನೋಡ್ರಿ, ತಾತ್ಕಾಲಿಕ ಸದಸ್ಯರು 10 ರಾಷ್ಟ್ರಗಳು ಇರ್ತಾವ. ಭದ್ರತಾ ಮಂಡಳಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಎಷ್ಟು ಇರ್ತಾವ? 10 ಇರ್ತಾವ. ಇವು ಸಾಮಾನ್ಯ ಸಭೆಯು 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡುತ್ತದೆ. ಅಂದ್ರ ಭದ್ರತಾ ಮಂಡಳಿಯಲ್ಲಿ ಬರುವಂತ 10 ತಾತ್ಕಾಲಿಕ ರಾಷ್ಟ್ರಗಳು ಏನದವಲ್ಲ, ಆ 10 ತಾತ್ಕಾಲಿಕ ರಾಷ್ಟ್ರಗಳನ್ನು ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂದ್ರೆ ಮಹಾಸಭೆ ಅಂತ ಏನ್ ಡಿಸ್ಕಸ್ ಮಾಡಿದೀವಲ್ಲ, ಅದು ಏನ್ ಮಾಡ್ತದಪ್ಪ ಅಂದ್ರೆ 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡ್ತದ. ಎಷ್ಟು ವರ್ಷಗಳ ಅವಧಿಗೆ ಆಯ್ಕೆ ಮಾಡ್ತದ?
2 ವರ್ಷಗಳ ಅವಧಿಗೆ ಏನ್ ಮಾಡ್ತದಪ್ಪ ಅಂದ್ರೆ ಅದು ಆಯ್ಕೆ ಮಾಡ್ತದ. ನೆಕ್ಸ್ಟ್ ನೋಡ್ರಿ ಪ್ರತಿ ವರ್ಷ 5 ರಾಷ್ಟ್ರಗಳು ಏನಾಗ್ತಾವ ಅಂದ್ರೆ ನಿವೃತ್ತಿ ಆಗ್ತಾವ, ಮತ್ತೆ ಹೊಸದಾಗಿ 5 ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರ ಸೇರ್ಪಡೆ ಆಗ್ತಾವ. ನೋಡ್ರಿ 10 ರಾಷ್ಟ್ರಗಳನ್ನು ಸಾಮಾನ್ಯ ಸಭೆಯು 2 ವರ್ಷಗಳ ಅವಧಿಗೆ ಆಯ್ಕೆ ಮಾಡ್ತದ. ಅರ್ಧಾಗ 5 ರಾಷ್ಟ್ರಗಳು ಪ್ರತಿ ವರ್ಷ ನಿವೃತ್ತಿ ಆಗ್ತಾವ, ಮತ್ತೆ ಹೊಸದಾಗಿ 5 ರಾಷ್ಟ್ರಗಳು ಏನಾಗ್ತಾವಪ್ಪ ಅಂದ್ರ ಸೇರ್ಪಡೆ ಆಗ್ತಾವ. ನೋಡ್ರಿ ಪ್ರಸ್ತುತ 2025ರಲ್ಲಿ ಸೇರ್ಪಡೆ ಆದಂತ ರಾಷ್ಟ್ರಗಳನ್ನ ಒಂದೊಂದಾಗಿ ನೋಡ್ರಿ. ಅಲ್ಜೇರಿಯಾ, ಗಯಾನಾ, ದಕ್ಷಿಣ ಕೊರಿಯಾ, ಸಿಯೇರಾ ಲಿಯೋನಾ, ಸ್ಲೋವೇನಿಯಾ, ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ್, ಪನಾಮಾ, ಸೋಮಾಲಿ ಇಷ್ಟು ರಾಷ್ಟ್ರಗಳು 2025ರಲ್ಲಿ ಏನಾಗಿದ್ವಪ್ಪ ಅಂದ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳಾಗಿ ಏನಪ್ಪಾ ಅಂದ್ರೆ ಇವು ಸೇರ್ಪಡೆಗೊಂಡಿದ್ದಾವ. ನೆಕ್ಸ್ಟ್ ಈ ಭದ್ರತಾ ಮಂಡಳಿಯಲ್ಲಿರುವಂತ ಕಾಯಂ ರಾಷ್ಟ್ರಗಳು ಪಿ ಅಂದ್ರ 4-5 ರಾಷ್ಟ್ರಗಳಂತ ಏನ್ ಕರಿತೀವಲ್ಲ, ಅವುಗಳಿಗೆ ಏನಪ್ಪಾ ಅಂದ್ರ ವಿಶೇಷವಾದ ಒಂದು ಅಧಿಕಾರ ಅದ. ಆ ಅಧಿಕಾರದ ಹೆಸರು ಏನಪ್ಪಾ ಅಂದ್ರ ವಿಟೋ ಅಧಿಕಾರ. ಯಾವ್ದಾದ ವಿಟೋ ಅಧಿಕಾರ ಅಂದ್ರೆ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಇರುವ ಅತ್ಯಂತ ದೊಡ್ಡ ಶಕ್ತಿ ಅಂದ್ರೆ ಯಾವ್ದಪ್ಪ ಅಂದ್ರೆ ವಿಟೋ ಅಧಿಕಾರ. ಇದು ನೋಡ್ರಿ ವಿಟೋ ಅಧಿಕಾರ ಎಷ್ಟು ಮಜಾ ಅದಪ್ಪ ಅಂದ್ರ ಪ್ರಜಾಪ್ರಭುತ್ವದ ತತ್ವಕ್ಕೆ ವಿರುದ್ಧವಾಗಿದೆ. ಇದು ಏನಾಗಿದೆ, ಪ್ರಜಾಪ್ರಭುತ್ವ ತತ್ವಕ್ಕೆ ಏನಾಗಿದಪ್ಪ ಅಂದ್ರ ವಿರುದ್ಧವಾಗ್ಯದ. ಇದನ್ನ ವಿಶ್ವಸಂಸ್ಥೆ ಒಳಗ ಸೇರ್ಪಡೆ ಮಾಡೋದು ಅವಶ್ಯಕತೆ ಇತ್ತೇನು ಅಂತ ನೀವು ಪ್ರಶ್ನೆ ಮಾಡಬಹುದು. ವಿಟೋ ಅಧಿಕಾರ ಯಾಕ್ರಿ ಆ ಕಾಯಂ ಸದಸ್ಯ ರಾಷ್ಟ್ರಗಳೇನದ ಅವ್ರು 5 ಮಂದಿಗೆ ಯಾಕೆ ವಿಟೋ ಅಧಿಕಾರ ಕೊಟ್ರು ಎಲ್ಲರಿಗೂ ವಿಟೋ ಅಧಿಕಾರ ಕೊಡ್ಬೋದಾಗಿತ್ತಲ್ಲ ಅನ್ನೋದೇನಪ್ಪಾ ಅಂದ್ರ ನಿಮ್ ತಲೆ ಒಳಗೆ ಪ್ರಶ್ನೆ ಹೊಡಿಬಹುದು. ಆ ಕೊನೆಗೆ ನಾ ಏನಪ್ಪಾ ನಿಮ್ ಮುಂದೆ ಡಿಸ್ಕಸ್ ಮಾಡ್ತೀನಿ. ನೋಡ್ರಿ ಇಲ್ಲಿ ವಿಟೋ ಅಧಿಕಾರ ಅಂದ್ರೆ ಏನ್ ಅನ್ನೋದು ಮೊದಲು ತಿಳ್ಕೊಂಡು, ಯಾವುದೇ ನಿರ್ಣಯವನ್ನು ಅಂಗೀಕರಿಸಲು 5 ರಾಷ್ಟ್ರಗಳ ಸಮ್ಮತಿ ಇರಲೇಬೇಕು. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಒಳಗ ಯಾವುದೇ ಒಂದು ನಿರ್ಣಯ, ಯಾವುದೇ ಒಂದು ಅಂಶದ ಕುರಿತು ಆ ಎಲ್ಲರಿಗೂ ಒಪ್ಪಿಗೆ ಬೇಕಾಗಿತ್ತಪ್ಪ ಅಂದ್ರ ಅದರಲ್ಲಿ ಈ ಏನು ವಿಟೋ ಅಧಿಕಾರ ಕಾಯಂ ಸದಸ್ಯ ರಾಷ್ಟ್ರಗಳು ಏನದವಲ್ಲ 5 ರಾಷ್ಟ್ರಗಳ ಸಮ್ಮತಿ ಬೇಕೇ ಬೇಕು. ಒಂದು ವೇಳೆ ಇದರಲ್ಲಿ 4 ದೇಶಗಳು ಒಪ್ಪಿ ಕೇವಲ ಒಂದು ಕಾಯಂ ರಾಷ್ಟ್ರವು ಏನಾದರೂ ವಿಟೋ ಅಧಿಕಾರ ಚಲಾಯಿಸಿದರೆ ಅಥವಾ ವಿರೋಧಿಸಿದರೆ ಆ ನಿರ್ಣಯ ರದ್ದಾಗುತ್ತದೆ. ನೋಡ್ರಿ ಇದೇನೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ನೋಡ್ರಿ ಬಹಳ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳದಾವ? ಎಷ್ಟು ಅದಾವ ಹೇಳ್ರಿ ನೋಡೋಣ. 15 ಅದಾವ. 5 ಕಾಯಂ ಬರ್ತಾವ, 10 ತಾತ್ಕಾಲಿಕ ರಾಷ್ಟ್ರಗಳು ಬರ್ತಾವ. ನೋಡ್ರಿ 5 ಕಾಯಂ ರಾಷ್ಟ್ರಗಳು ಏನದವಲ್ಲ ಪವರ್ 5 ಕಂಟ್ರೀಸ್ ಅಂತ ಏನ್ ಕರಿತೀವಲ್ಲ ಅವುಗಳಿಗೆ ವಿಟೋ ಅಧಿಕಾರ ಅದ. ಈ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು ಏನದವಲ್ಲ ಅವಕ್ಕೆ ಯಾವುದೇ ಅಧಿಕಾರವಿಲ್ಲ. ಭದ್ರತಾ ಮಂಡಳಿಯಲ್ಲಿ ಯಾವುದೇ ಒಂದು ನಿರ್ಣಯ ಪಾಸ್ ಆಗಬೇಕಾಗಿತ್ತಂದ್ರ ಕನಿಷ್ಠ 9 ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಬೇಕು. ನೋಡಿ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅದ, ಇಲ್ಲಿ ನೋಡ್ರಿ ಒಂದ್ಸಲ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಯಾವುದೇ ಒಂದು ನಿರ್ಣಯ ಪಾಸ್ ಆಗಬೇಕಾಗಿತ್ತಂದ್ರ 15 ರಾಷ್ಟ್ರಗಳಲ್ಲಿ 9 ರಾಷ್ಟ್ರಗಳ ಒಪ್ಪಿಗೆ ಕಂಪಲ್ಸರಿ ಬೇಕು. ಆ 9 ರಾಷ್ಟ್ರಗಳಲ್ಲಿ 5 ರಾಷ್ಟ್ರಗಳು ಎಲ್ಲ ಒಪ್ಪಬೇಕು. ಇರ್ದಾಗ ಏನಾದ್ರೂ ಒಂದು ನಿರ್ಣಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಇದು ನನಗೆ ಬೇಡ ಅಂತ ಏನಾದ್ರೂ ಹೇಳ್ತಂದ್ರ ಈ ಉಳಿದ 10 ರಾಷ್ಟ್ರಗಳು ಒಪ್ಪಿದ್ರು ಸಹ ಆ ನಿರ್ಣಯ ರದ್ದಾಗ್ತದ. ಏನಾಗ್ತದ? ರದ್ದಾಗ್ತದ. ಇದೇ ಏನಪ್ಪಾ ಅಂದ್ರ ಆ P5 ರಾಷ್ಟ್ರಗಳೇನದಲ್ಲ ಅದಕ್ಕೆ ಕೊಟ್ಟಂತ ವಿಟೋ ಅಧಿಕಾರ ಏನಪ್ಪಾ ಅಂದ್ರ ಬಹಳ ಶಕ್ತಿಯುತವಾಗಿದ್ದಂತೆ ಏನಪ್ಪಾ ಅಂದ್ರ ಹೇಳ್ತಾರ. ಇದು ಪ್ರಜಾಪ್ರಭುತ್ವ ತತ್ವಕ್ಕೆ ಏನಪ್ಪಾ ಅಂದ್ರ ಬಹಳಷ್ಟು ವಿರುದ್ಧವಾಗ್ಯದ. ನಿಮಗೀಗ ಹೇಳ್ಬೋದು, ಯಾಕ್ರಿ ಸರ ಇದನ್ನ ವಿಟೋ ಅಧಿಕಾರವನ್ನು ವಿಶ್ವಸಂಸ್ಥೆ ಒಳಗೆ ಇಟ್ರು, ಅದನ್ನ ತೆಗಿಬಹುದಾಗಿತ್ತಲ್ಲ ಅಂತ ಏನಪ್ಪಾ ಅಂದ್ರೆ ನೀವು ಕೇಳ್ಬೋದು ಪ್ರಶ್ನೆ. ಈ ರೀತಿ ಪ್ರಶ್ನೆವನ್ನ ಕೇಳಿದಾಗ ನಮಗ ವಿಟೋ ಅಧಿಕಾರವನ್ನು ಯಾಕೆ ಕೊಟ್ರಪ್ಪ ಅಂದ್ರ 1945 ಅಕ್ಟೋಬರ್ 24 ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು. ಅದಕ್ಕಿಂತ ಮುಂಚೆ 1920 ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಯ್ತು. ಲೀಗ್ ಆಫ್ ನೇಷನ್ಸ್ ಒಳಗ ಅಮೆರಿಕ ಏನ್ ಮಾಡ್ತಪ್ಪ ಅಂದ್ರೆ ಇರ್ಲಿಲ್ಲ. ಅಲ್ಲಿ ಏನ್ ಮಾಡಲಿಲ್ಲ ಅಮೆರಿಕ ಏನಪ್ಪಾ ಅಂದ್ರ ಆ ಲೀಗ್ ಆಫ್ ನೇಷನ್ಸ್ ಏನಪ್ಪಾ ಅಂದ್ರೆ ಇರ್ಲಿಲ್ಲ. ಅದು ಇರ್ಲಾರಕನೆ ಏನಾಗ್ಬಿಡ್ತಪ್ಪ ಅಂದ್ರ ಈ ಸಂಸ್ಥೆ ಜಗತ್ತಿನಲ್ಲಿ ಶಾಂತಿಯನ್ನು ಕಾಪಾಡುವಲ್ಲಿ ವಿಫಲವಾಯಿತು. ಮತ್ತೆ 1945 ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡೋ ನಿರ್ಧಾರವನ್ನ ಕೈಗೊಂಡ್ರಂತ ಸಂದರ್ಭದೊಳಗ
ಕೆಲವು ರಾಷ್ಟ್ರಗಳು ಈ ವಿಟೋ ಅಧಿಕಾರ ಬೇಡ ಅಂತ ಏನಪ್ಪಾ ಅಂದ್ರೆ ವಾದ ಮಾಡಿದ್ವು. ಏನ್ ಮಾಡಿದ್ವು? ಈ ವಿಟೋ ಅಧಿಕಾರ ಬೇಡ, ಇದನ್ನ ವಿಶ್ವಸಂಸ್ಥೆಯಿಂದ ನಾವು ಹೊರಗಿಟ್ಟು ಬಿಡೋಣ ಅಂತ ಏನಪ್ಪಾ ಅಂದ್ರೆ ಒಂದಿಷ್ಟು ದೇಶಗಳು ವಾದ ಮಾಡಿದ್ವು. ಆದ್ರ ಅಮೆರಿಕ ಏನ್ ಮಾಡಿತವಪ್ಪ ಅಂದ್ರ ಸಾಧ್ಯವಿಲ್ಲ, ನನಗ ವಿಟೋ ಅಧಿಕಾರವನ್ನು ಕೊಟ್ರೆ ಮಾತ್ರ ನಾ ವಿಶ್ವಸಂಸ್ಥೆಯ ಸದಸ್ಯತ್ವ ಪಡಿತೀನಿ, ಇಲ್ಲ ಅಂದ್ರೆ ನಾ ಪಡೆಯಲ್ಲ ಅಂತ ಏನಪ್ಪಾ ಅಂದ್ರ ಅಡ್ಡಿ ಹಿಡಿತು, ಹಠ ಹಿಡಿತದು. ಅದ್ರ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಆಗಿನ ಸಂದರ್ಭದಲ್ಲಿ ಬಹಳಷ್ಟು ಪವರ್ಫುಲ್ ಆದಂತ ದೇಶಗಳು ಏನ್ ಮಾಡಿದವಪ್ಪ ಅಂದ್ರ 5 ದೇಶಗಳು ವಿಶ್ವಸಂಸ್ಥೆ ಸ್ಥಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಇವು 5 ದೇಶಗಳು ಏನದವಲ್ಲ, ಆ ದೇಶಗಳು ಏನ್ ಮಾಡಿದವಪ್ಪ ಅಂದ್ರೆ ವಿಟೋ ಅಧಿಕಾರವನ್ನು ತಮ್ಮಲ್ಲೇ ಇಟ್ಟುಕೊಂಡ್ರು. ಇವತ್ತಿಗೂ ಆದ್ರೂ ಸಹ ಏನಪ್ಪಾ ಅಂದ್ರ ಭದ್ರತಾ ಮಂಡಳಿಯಲ್ಲಿ ಏನಪ್ಪಾ ಅಂದ್ರ ಸಾಕಷ್ಟು ಬದಲಾವಣೆ ಆಗ್ಬೇಕಪ್ಪ ಅಂದ್ರೆ G4 ರಾಷ್ಟ್ರಗಳು ಮುಂದೆ ಬರ್ತದೆ ವಿಷಯ ಡಿಸ್ಕಸ್ ಅನ್ನ ಮಾಡ್ತೀನಿ ನಿಮಗ. G4 ರಾಷ್ಟ್ರಗಳು ಏನಪ್ಪಾ ಅಂದ್ರ ಪ್ರತಿಭಟನೆಯನ್ನ ಮಾಡ್ತಿದ್ದವು. ಮುಂದೆ ಅದ್ರ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತೀನಿ ನೋಡ್ರಿ. ಇನ್ನ ಭದ್ರತಾ ಮಂಡಳಿಯ ಪ್ರಮುಖ ಕಾರ್ಯಗಳು ಮತ್ತು ಅಧಿಕಾರಗಳು ಏನೇನದ ನೋಡ್ರಿ. ಶಾಂತಿ ಪಾಲನೆ, ಜಗತ್ತಿನ ಯಾವುದೇ ಭಾಗದಲ್ಲಿ ಸಂಘರ್ಷ ಉಂಟಾದಾಗ ಅಲ್ಲಿಗೆ ಶಾಂತಿ ಪಾಲನಾ ಪಡೆಯನ್ನು ಕಳಿಸುತ್ತದೆ. ನೋಡ್ರಿ, ಈ ಭದ್ರತಾ ಮಂಡಳಿಯ ಕಾರ್ಯವೇನಪ್ಪಾ ಅಂದ್ರ ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಏನಾದ್ರೂ ಸಂಘರ್ಷಗಳು ಉಂಟಾದವು ಅಂದ್ರ ಅಲ್ಲಿಗೆ ಪೀಸ್ ಕೀಪಿಂಗ್ ಫೋರ್ಸ್ ಏನ್ ಮಾಡ್ತದಪ್ಪ ಅಂದ್ರ ಈ ಭದ್ರತಾ ಮಂಡಳಿ ಏನಪ್ಪಾ ಅಂದ್ರ ಕಳಿಸ್ತದ. ನೆಕ್ಸ್ಟ್ ನಿರ್ಬಂಧ ಹೇರಿಕೆ ಮಾಡ್ತದ. ಅಂತಾರಾಷ್ಟ್ರೀಯ ನಿಯಮಗಳನ್ನು ಉಲ್ಲಂಘಿಸುವ ರಾಷ್ಟ್ರಗಳ ಮೇಲೆ ಆರ್ಥಿಕ ಮತ್ತು ವ್ಯಾಪಾರ ನಿರ್ಬಂಧಗಳನ್ನು ಹೇರುವ ಅಧಿಕಾರವನ್ನು ಏನಪ್ಪಾ ಅಂದ್ರ ಈ ಭದ್ರತಾ ಮಂಡಳಿ ಏನಪ್ಪಾ ಅಂದ್ರ ಹೊಂದಿದ. ನೋಡ್ರಿ, ಈ ಭದ್ರತಾ ಮಂಡಳಿ ಅಧ್ಯಕ್ಷತೆಯನ್ನು ಯಾವ ರೀತಿ ವಹಿಸ್ತಾರ ನೋಡ್ರಿ. ಭದ್ರತಾ ಮಂಡಳಿ ಅಧ್ಯಕ್ಷತೆಯು ಪ್ರತಿ ತಿಂಗಳು ಸದಸ್ಯ ರಾಷ್ಟ್ರಗಳ ನಡುವೆ ಇಂಗ್ಲಿಷ್ ವರ್ಣಮಾಲೆಯ ಆಕಾರದಲ್ಲಿ ಏನಪ್ಪಾ ಅಂದ್ರ ಬದಲಾಗ್ತದ. ನೋಡ್ರಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಮಹಾಸಭೆ ವರ್ಷಕ್ಕೊಮ್ಮೆ ಸಭೆ ಸೇರ್ತದ. ಯಾವ ತಿಂಗಳದಾಗ ಸೇರ್ತದ ಅಂತ ಹೇಳಿದೆವು ನಾವು ಸೆಪ್ಟೆಂಬರ್ ತಿಂಗಳದಾಗ ಸೇರ್ತದ. ಆದ್ರೆ ಈ ಭದ್ರತಾ ಮಂಡಳಿ ಏನಪ್ಪಾ ಅಂದ್ರ ಪ್ರತಿ ತಿಂಗಳು ಏನ್ ಮಾಡ್ತದಪ್ಪ ಅಂದ್ರ ಸಭೆ ಸೇರ್ತದ. ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ ಬೇರೆ ಬೇರೆ ದೇಶಗಳು ಏನಪ್ಪಾ ಅಂದ್ರ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾವ. ಆ ಅಧ್ಯಕ್ಷತೆಯನ್ನ ಯಾವ ತರ ನಿರ್ಣಯ ಮಾಡ್ತಾರಪ್ಪ ಅಂದ್ರ ಇಂಗ್ಲಿಷ್ ವರ್ಣಮಾಲೆಯ ಆಕಾರದಲ್ಲಿ ಏನಾಗ್ತಾವಪ್ಪ ಅಂದ್ರ ಅವು ಬದಲಾವಣೆ ಮಾಡ್ತಾವ. ಪ್ರಸ್ತುತ ಡಿಸೆಂಬರ್ 2020ರಲ್ಲಿ ಅದರ ಅಧ್ಯಕ್ಷತೆಯನ್ನು ಯಾವ್ದು ವಹಿಸ್ತದಪ್ಪ ಅಂದ್ರ ಸ್ಲೋವೇನಿಯಾ ದೇಶ ಏನಪ್ಪಾ ಅಂದ್ರ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡದ. ನೆಕ್ಸ್ಟ್ ಭದ್ರತಾ ಮಂಡಳಿಯ ಸುಧಾರಣೆಗಳು ಮತ್ತು ಭಾರತದ ಪಾತ್ರ ಏನಿದೆ ಅನ್ನೋ ನೋಡ್ರಿ. ಪ್ರಸ್ತುತ ಇರುವ ಭದ್ರತಾ ಮಂಡಳಿ 1945ರ ಸನ್ನಿವೇಶಕ್ಕೆ ತಕ್ಕಂತಿದೆ. ಅದರ ಬದಲಾದ ಇಂದಿನ ಜಗತ್ತಿಗೆ ಇದು ಹೊಂದಿಕೆ ಆಗುತ್ತಿಲ್ಲ ಎಂಬ ವಾದವಿದೆ. ನೋಡ್ರಿ, G4 ರಾಷ್ಟ್ರಗಳು ಯಾವ್ಯಾವ ಅನ್ನೋದು ಆಲ್ರೆಡಿ ಎಕ್ಸಾಮ್ ಕೇಳಿದಾನ. ಭಾರತ, ಜರ್ಮನಿ, ಜಪಾನ್, ಬ್ರೆಜಿಲ್ ಇವೇನಪ್ಪಾ ಅಂದ್ರೆ G4 ರಾಷ್ಟ್ರಗಳು. ಇವು ಒಂದು ದಶಕಗಳಿಂದ ಏನ್ ಮಾಡ್ತಾವಪ್ಪ ಅಂದ್ರ ಕಾಯಂ ಸದಸ್ಯತ್ವಕ್ಕಾಗಿ ಏನಪ್ಪಾ ಅಂದ್ರ ಹೋರಾಟವನ್ನು ಮಾಡ್ತಾವ. ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವವನ್ನು ಪಡಿಬೇಕನ್ನೋ ಉದ್ದೇಶ ಸಲುವಾಗಿ ಏನ್ ಮಾಡಿದವಪ್ಪ ಅಂದ್ರ G4 ಅಂತ ಏನಪ್ಪಾ ಅಂದ್ರ ಒಂದು ಸಂಘಟನೆಯನ್ನು ಮಾಡ್ಕೊಂಡು. G4 ಅಂದ್ರೆ ಏನಪ್ಪಾ ಅಂದ್ರ ಗ್ರೂಪ್ 4 ಅಂತ ಅರ್ಥ ಕೊಡ್ತದ. ಯಾವ್ಯಾವ G4 ಒಳಗೆ ಯಾವ್ಯಾವ ಬರ್ತಾವ? ಭಾರತ, ಜರ್ಮನಿ, ಜಪಾನ್, ಬ್ರೆಜಿಲ್ ಏನಪ್ಪಾ ಅಂದ್ರ ಬರ್ತಾವ. ನೋಡ್ರಿ, ಭಾರತ ಈವರೆಗೆ ಏನಪ್ಪಾ ಅಂದ್ರೆ 8 ಬಾರಿ ಭದ್ರತಾ ಮಂಡಳಿಯಲ್ಲಿ 8 ಬಾರಿ ತಾತ್ಕಾಲಿಕ ಸದಸ್ಯ ರಾಷ್ಟ್ರವಾಗಿ ಏನಪ್ಪಾ ಅಂದ್ರ ಆಯ್ಕೆ ಆಗ್ಯದ. ಮತ್ತೆ ಅತ್ಯುತ್ತಮವಾಗಿ ಏನಪ್ಪಾ ಅಂದ್ರ ಕಾರ್ಯವನ್ನು ನಿರ್ವಹಿಸಿದ. ಇನ್ನು ಮೂರನೇದು ಯಾವ್ದು ಬರ್ತದ ಅಂದ್ರ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಬರ್ತದ. ಪ್ರಪಂಚದ ಎಲ್ಲಾ ದೇಶಗಳು ಎದುರಿಸುವ ಅನೇಕ ಸಮಸ್ಯೆಗಳಿವೆ. ವರ್ಣ, ಭಾಷೆ, ಧರ್ಮ, ಗಡಿಗಳ ಹಿನ್ನೆಲೆಯಲ್ಲಿ ನಡೆಯುವ ಮಾನವ ಹಕ್ಕುಗಳ ಉಲ್ಲಂಘನೆಯ ಸಮಸ್ಯೆಗಳನ್ನು ಪರಿಹರಿಸುವ ಜವಾಬ್ದಾರಿಯನ್ನು ಹೊಂದಿದೆ. ನೋಡ್ರಿ, ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಏನ್ ಮಾಡ್ತದಪ್ಪ ಅಂದ್ರ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು ಎದುರಿಸುವಂತ ಪ್ರಮುಖ ಸಮಸ್ಯೆಗಳಾದಂತ ವರ್ಣ ಅಂದ್ರ ಜಾತಿ ಭೇದ, ನೆಕ್ಸ್ಟ್ ಇದು ಏನು ವರ್ಣಭೇದ ನೀತಿ ಅಂತ ಹೇಳ್ತೀವಲ್ಲ, ಅದು ವರ್ಣಭೇದ ನೀತಿಗೆ ಸಂಬಂಧಿಸಪಟ್ಟಂತದಾಗಿರ್ಬೋದು, ಭಾಷೆಗಾಗಿರ್ಬೋದು, ಧರ್ಮ ಆಗಿರ್ಬೋದು, ಗಡಿಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು. ಈ ಪ್ರಪಂಚದಲ್ಲಿ ಏನ ಇರುವಂತ ಪ್ರಮುಖ ಸಮಸ್ಯೆಗಳು ಏನದವಲ್ಲ, ಆ ಮಾನವ ಹಕ್ಕುಗಳ ಉಲ್ಲಂಘನೆಯ ಸಮಸ್ಯೆಗಳು ಏನದ ಅವುಗಳನ್ನ ಏನಪ್ಪಾ ಅಂದ್ರ ಪರಿಹರಿಸುವ ಜವಾಬ್ದಾರಿಯನ್ನು ಏನಪ್ಪಾ ಅಂದ್ರ ಹೊಂದಿದ. ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಹಸಿವು, ಬಡತನ, ಅನಕ್ಷತೆ, ನಿರಾಶ್ರಿತರ ಪುನರ್ವಸತಿ, ಆರೋಗ್ಯ, ಸ್ತ್ರೀಯರ ಸಮಾಜ ಇತ್ಯಾದಿ ಸಮಸ್ಯೆಗಳನ್ನ ಏನಪ್ಪಾ ಅಂದ್ರ ಬಗೆಹರಿಸೋದ್ರ ಜೊತೆಗೆ ಪರಸ್ಪರ ಸಹಾಯ ಮತ್ತು ನೆರವನ್ನ ಏನಾಗ್ತದಪ್ಪ ಅಂದ್ರೆ ನೀಡುತ್ತದ. ನೋಡ್ರಿ, ಈ ಅಂಗಸಂಸ್ಥೆ ಯಾವ ಅಂಗಸಂಸ್ಥೆ ಇದು? ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ
ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಿದಪ್ಪ ಅಂದ್ರೆ 54 ಅದ. ಎಷ್ಟದ? 54 ಅದ. ಆಯ್ಕೆಯ ಪ್ರಕ್ರಿಯೆ ಯಾವ ಇರ್ತದಪ್ಪ ಅಂದ್ರ ಇವರನ್ನು ಯಾವರನ್ನಂದ್ರ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಸದಸ್ಯ ರಾಷ್ಟ್ರಗಳನ್ನು ಯಾವ ರೀತಿಯಾಗಿ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರ ಸಾಮಾನ್ಯ ಸಭೆ, ವಿಶ್ವಸಂಸ್ಥೆಯ ಮಹಾಸಭೆ ಏನ್ ಜನರಲ್ ಅಸೆಂಬ್ಲಿ ಅದಲ್ಲ ಅದು ಏನಪ್ಪಾ ಅಂದ್ರ ಆಯ್ಕೆ ಮಾಡ್ತದ. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದಂದ್ರ 3 ವರ್ಷಗಳು. ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದ? 3 ವರ್ಷಗಳಿರ್ತಾವ. ಅದರಲ್ಲಿ 18 ಹೊಸ ಸದಸ್ಯರನ್ನ ಆಯ್ಕೆ ಮಾಡುತ್ತೆ. ಪ್ರತಿ ವರ್ಷ ಎಷ್ಟು ಸದಸ್ಯರನ್ನ ಆಯ್ಕೆ ಮಾಡ್ತಾರಪ್ಪ ಅಂದ್ರ 18 ಸದಸ್ಯರನ್ನ ಆಯ್ಕೆ ಮಾಡ್ತಾರ. ಅಂದ್ರೆ ಪ್ರತಿ ವರ್ಷ 1/3 ಭಾಗದಷ್ಟು ಸದಸ್ಯರು ಏನಾಗ್ತಾರಪ್ಪ ಅಂದ್ರ ನಿವೃತ್ತಿ ಆಗ್ತಾರ. ನೆಕ್ಸ್ಟ್ ಬರುವುದು ಏನಪ್ಪಾ ಅಂದ್ರ ಧರ್ಮದರ್ಶಿ ಮಂಡಳಿ ಬರ್ತದ. ಇದು ಏನಪ್ಪಾ ಅಂದ್ರ ಇವಾಗ ಸಕ್ರಿಯವಾಗಿ ಕೆಲಸ ಮಾಡುತ್ತಿಲ್ಲ. ಈ ಧರ್ಮದರ್ಶಿ ಮಂಡಳಿ ಅನ್ನೋದು ಏನಪ್ಪಾ ಅಂದ್ರ ಈಗ ಆಲ್ರೆಡಿ ಏನಪ್ಪಾ ಅಂದ್ರ ಕ್ಯಾನ್ಸಲ್ ಮಾಡಿದಾರ. ಅದನ್ನ ಯಾಕೆ ಕ್ಯಾನ್ಸಲ್ ಮಾಡಿದಾರ ಅನ್ನೋದು ನೋಡ್ರಿ. ಮೊದಲ ಇದನ್ನ ಯಾಕೆ ಸ್ಥಾಪನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ, ಆಮೇಲೆ ಇದನ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಪ್ಪಾ ಅಂತ ತಿಳ್ಕೊಂಡು. ಎರಡನೇ ಮಹಾಯುದ್ಧದ ನಂತರ ಜಗತ್ತಿನ ಕೆಲವು ಪ್ರದೇಶಗಳು ಸ್ವತಂತ್ರವಾಗಿರಲಿಲ್ಲ ಅಥವಾ ಯಾವುದೇ ದೇಶದ ಆಳ್ವಿಕೆಗೆ ನೇರವಾಗಿ ಒಳಪಟ್ಟಿರಲಿಲ್ಲ. ಅಂತ ಪ್ರದೇಶಗಳನ್ನು ನಂಬಿಕಸ್ಥ ಪ್ರದೇಶಗಳು ಎಂದು ಕರೆಯಲಾಗ್ತಿತ್ತು. ನೋಡ್ರಿ, ಎರಡನೇ ಮಹಾಯುದ್ಧ ನಡೀತು. ಎರಡನೇ ಮಹಾಯುದ್ಧ ನಡೆದಂತ ಸಂದರ್ಭ ಕೆಲವು ದೇಶಗಳು ಸ್ವತಂತ್ರವಾಗಿದ್ದು, ಇನ್ನೂ ಕೆಲವು ದೇಶಗಳು ಹಾಗೆ ಇದ್ದು. ಅಂತ ಸಂದರ್ಭದಲ್ಲಿ ಅಂದ್ರೆ ಈ ಕಡೆ ಇವರು ಸ್ವತಂತ್ರವಾಗಿಲ್ಲ, ನೆಕ್ಸ್ಟ್ ಇವ್ರು ಏನಾಗಿದ್ರಪ್ಪ ಅಂದ್ರ ಯಾವುದೇ ಒಂದು ದೇಶದ ಆಳ್ವಿಕೆಗೂ ಏನಪ್ಪಾ ಅಂದ್ರೆ ಒಳಪಟ್ಟಿರಲಿಲ್ಲ. ಅಂತ ದೇಶಗಳನ್ನ ಏನಂತ ಕರೆದ್ರಪ್ಪ ಅಂದ್ರ ನಂಬಿಕಸ್ಥ ಪ್ರದೇಶಗಳು. ಏನಂತ ಕರೆದ ಹುಡುಗನ? ನಂಬಿಕಸ್ಥ ಪ್ರದೇಶಗಳು ಅಂತ ಕರೆದ್ರು. ಆ ಪ್ರದೇಶಗಳು ಸ್ವತಂತ್ರವಾಗುವವರೆಗೂ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಆಗುವವರೆಗೂ ಅವುಗಳ ಆಡಳಿತದ ಮೇಲ್ವಿಚಾರಣೆ ಮಾಡುವುದು ಈ ಮಂಡಳಿಯ ಮುಖ್ಯ ಉದ್ದೇಶ ಆಗಿತ್ತು. ನೋಡ್ರಿ, ಕಡೆ ಎರಡನೇ ಮಹಾಯುದ್ಧದಿಂದ ಕೆಲವೊಂದಿಷ್ಟು ಸ್ವಾತಂತ್ರ್ಯ ಪಡೆದಲ್ಲ ಮತ್ತು ಯಾರ ಆಳ್ವಿಕೆನೂ ಒಳಪಟ್ಟಿಲ್ಲ ಅಂತ ಹೇಳಿದಿರಲ್ಲ, ಅದ್ರ ಸಲುವಾಗಿ ಅಂತ ದೇಶಗಳನ್ನು ನೋಡ್ಕೋ ಸಲುವಾಗಿ ಆ ನಂಬಿಕಸ್ಥ ಪ್ರದೇಶಗಳನ್ನು ನೋಡ್ಕೋ ಸಲುವಾಗಿ ಆ ನಂಬಿಕಸ್ಥ ಪ್ರದೇಶಗಳು ಏನದಲ್ಲ ಆ ಸ್ವತಂತ್ರವಾಗುವವರೆಗೂ ಅಥವಾ ಅಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ರಚನೆ ಆಗುವವರೆಗೂ ಅವುಗಳ ಅಂದ್ರ ಆ ನಂಬಿಕಸ್ಥ ಪ್ರದೇಶಗಳಲ್ಲಿ ಆಡಳಿತದ ಮೇಲ್ವಿಚಾರಣೆ ಮಾಡುವ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರ ಈ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಯಾವ ಸಂಸ್ಥೆ ಅಪ್ಪ ಅಂದ್ರ ಧರ್ಮದರ್ಶಿ ಮಂಡಳಿ. ಯಾವ ಮಂಡಳಿ? ಧರ್ಮದರ್ಶಿ ಮಂಡಳಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ಸ್ಥಾಪನೆ ಮಾಡ್ತಾರ. ನೋಡ್ರಿ, ನೆಕ್ಸ್ಟ್ ಅದರ ಸದಸ್ಯತ್ವ ನೋಡ್ರಿ, ಬಿಡ್ರಿ ಅದನ್ನ ಎಷ್ಟು ಇಂಪಾರ್ಟೆಂಟ್ ಇಲ್ಲ ಅಲ್ಲೇನು. ಇಲ್ಲಿ ನೋಡಿ ಸದಸ್ಯತ್ವ. ಧರ್ಮದರ್ಶಿ ಮಂಡಳಿ ಈ ಕೆಳಗಿನ ಸದಸ್ಯರನ್ನು ಒಳಗೊಂಡಿದೆ. ಅಂದ್ರೆ ಭದ್ರತಾ ಮಂಡಳಿಯ 5 ಕಾಯಂ ಸದಸ್ಯ ರಾಷ್ಟ್ರಗಳು ಅಂದ್ರೆ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ರಷ್ಯಾ, ಚೀನಾ. ನೆಕ್ಸ್ಟ್ ನಂಬಿಕಸ್ಥ ಪ್ರದೇಶಗಳನ್ನು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ರಾಷ್ಟ್ರಗಳು. ಅಂದ್ರ ಈ ಧರ್ಮದರ್ಶಿ ಮಂಡಳಿ ಒಳಗ ಭದ್ರತಾ ಮಂಡಳಿಯ 5 ಕಾಯಂ ಸದಸ್ಯ ರಾಷ್ಟ್ರಗಳು ಬರ್ತಾವ. ಅದ್ರ ಜೊತೆಗೆ ನಂಬಿಕಸ್ಥ ಪ್ರದೇಶಗಳ ಆಡಳಿತವನ್ನು ನೋಡಿಕೊಳ್ಳುತ್ತಿರುವಂತ ರಾಷ್ಟ್ರಗಳು ಏನದಲ್ಪ ಅಂದ್ರೆ ಇದರ ಸದಸ್ಯತ್ವವನ್ನು ಏನ್ ಮಾಡಿದಿರ್ತಪ್ಪ ಅಂದ್ರ ನೇಮಕ ಅಂದ್ರ ಇದರ ಸದಸ್ಯತ್ವವನ್ನು ಪಡೆದುಕೊಂಡಿರ್ತವ. ಇನ್ನ ಮಂಡಳಿಯ ಸಾಧನೆ ನೋಡ್ರಿ, ವಿಶ್ವಸಂಸ್ಥೆ ಒಟ್ಟು 11 ನಂಬಿಕಸ್ಥ ಪ್ರದೇಶಗಳನ್ನು ಈ ಮಂಡಳಿ ಅಡಿಯಲ್ಲಿ ಗುರುತಿಸಿತ್ತು. ಹೆಚ್ಚಾಗಿ ಆಫ್ರಿಕಾ ಮತ್ತು ಪೆಸಿಫಿಕ್ ಸಾಗರದ ದ್ವೀಪಗಳು. ನೋಡ್ರಿ, ವಿಶ್ವಸಂಸ್ಥೆ ಒಟ್ಟು ಎಷ್ಟು ನಂಬಿಕಸ್ಥ ಪ್ರದೇಶಗಳನ್ನು ಮೊದಲಿಗೆ ಗುರುತಿಸ್ತಪ್ಪ ಅಂದ್ರ 11 ಪ್ರದೇಶಗಳನ್ನು ಗುರುತಿಸಿತ್ತು. ಎಷ್ಟನೇ ಮಹಾಯುದ್ಧ ಆದ ನಂತರ? ಎರಡನೇ ಮಹಾಯುದ್ಧ ಆದ ನಂತರ. ಅವು ಹೆಚ್ಚಾಗಿ ಎಲ್ಲಿದ್ವಪ್ಪ ಅಂದ್ರ ಆಫ್ರಿಕಾ ಮತ್ತು ಪೆಸಿಫಿಕ್ ಸಾಗರದ ದ್ವೀಪಗಳಲ್ಲಿ ಏನಪ್ಪಾ ಅಂದ್ರ ಇದ್ದುವು. ಈ ಮಂಡಳಿಯ ಮಾರ್ಗದರ್ಶನದಲ್ಲಿ ಈ ಎಲ್ಲಾ 11 ಪ್ರದೇಶಗಳು ಒಂದು ಸ್ವತಂತ್ರ ರಾಷ್ಟ್ರಗಳ ಅಂದ್ರ ಒಂದಾದ ನಂತರ ಒಂದೇನಪ್ಪಾ ಅಂದ್ರ ಸ್ವತಂತ್ರ ರಾಷ್ಟ್ರಗಳು ಆದವು. ನೆರೆ ಸ್ವತಂತ್ರ ದೇಶದೊಂದಿಗೆ ವಿಲೀನಗೊಂಡವು. ಕೆಲವೊಂದಿಷ್ಟು ಈ 11 ನಂಬಿಕಸ್ಥ ಪ್ರದೇಶಗಳಿದ್ವಲ್ಲ, ಕೆಲವೊಂದಿಷ್ಟು ಏನದು ಸ್ವತಂತ್ರವಾದವು. ಇನ್ನೂ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ನೆರೆಯ ಸ್ವತಂತ್ರ ದೇಶದೊಂದಿಗೆ ಏನಪ್ಪಾ ಅಂದ್ರೆ ವಿಲೀನಗೊಂಡು. ಹಾಗಾಗಿ ಈ ಸಂಸ್ಥೆ ಏನಾಗಿದಪ್ಪ ಅಂದ್ರೆ ಪ್ರಸ್ತುತ ನಿಷ್ಕ್ರಿಯತೆ ಅಂದ್ರೆ ರದ್ದು ಮಾಡಲಾಗಿದೆ. ಏನಾಗಿದೆ? ರದ್ದು ಮಾಡಲಾಗಿದೆ. ಯಾಕೆ ರದ್ದು ಮಾಡಿದ್ರ ನೋಡ್ರಿ, ಕೊನೆಯ ಪ್ರದೇಶ ಇಲ್ಲೊಂದಿಷ್ಟು ಕೊನೆಯ ಪ್ರದೇಶ ಕೊಟ್ಟನ 1994ರಲ್ಲಿ ಪೆಸಿಫಿಕ್ ಸಾಗರದ ದ್ವೀಪವಾದ ಪಲಾವ ಸ್ವತಂತ್ರಗೊಂಡಿತು. ಇದು ವಿಶ್ವಸಂಸ್ಥೆಯ ಧರ್ಮದರ್ಶಿ ಮಂಡಳಿ ಅಡಿಯಲ್ಲಿ ಉಳಿದಿದ್ದ ಕೊನೆಯ ಪ್ರದೇಶವಾಗಿತ್ತು. ನಂಬಿಕಸ್ಥ ಪ್ರದೇಶ ಏನು 11 ಇದ್ದುವಲ್ಲ, 11ರಲ್ಲಿ ಕೊನೆಯದಾಗಿ ಯಾವ್ದಾಗಿತ್ತಪ್ಪ ಅಂದ್ರ ಫಲಾವ ಇತ್ತು. ಇದು ಯಾವಲ್ಲಿತ್ತಪ್ಪ ಅಂದ್ರ ಪೆಸಿಫಿಕ್ ಸಾಗರದ ದ್ವೀಪವಾದ ಫಲಾವ ಇತ್ತು. ಇದು ಸ್ವಾತಂತ್ರ್ಯಗೊಂಡ ನಂತರ ಈ ಸಂಸ್ಥೆಯನ್ನು ಏನ್ ಮಾಡಿದ್ರಪ್ಪ ಅಂದ್ರ ರದ್ದು ಮಾಡ್ತಾರೆ. ಯಾಕೆ ಇದನ್ನ ಸ್ಥಗಿತ ಮಾಡಿದ್ರಪ್ಪ ಅಂದ್ರ ಫಲಾವ್ ಸ್ವಾತಂತ್ರ್ಯವಾದ ನಂತರ ಈ ಮಂಡಳಿಯ ಮೂಲ ಗುರಿ ಪೂರ್ಣಗೊಂಡಿತು. ಇದರ ಇದನ್ನ ಯಾವ ಉದ್ದೇಶವನ್ನ ಇಟ್ಕೊಂಡು ಸ್ಥಾಪನೆ ಮಾಡಿದ್ರಲ್ಲ ಆ ಉದ್ದೇಶ ಏನಪ್ಪಾ ಅಂದ್ರೆ ಪೂರ್ಣ ಏನಾಗ್ತಪ್ಪ ಅಂದ್ರ ಗೊಂಡಿತು. ಅದರಿಂದ ನವೆಂಬರ್ 1, 1994ರಿಂದ ಈ ಮಂಡಳಿ ತನ್ನ ಕಾರ್ಯಾಚರಣೆ ಏನಪ್ಪಾ ಅಂದ್ರ ಸ್ಥಗಿತಗೊಳಿಸಿತು. ಏನ್ ಮಾಡ್ತದ? ಸ್ಥಗಿತಗೊಳಿಸಿತು.
ನೆಕ್ಸ್ಟ್ ಯಾವ್ದು ಬರ್ತದಂದ್ರ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಏನಪ್ಪಾ ಅಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ. ವಿಶ್ವಸಂಸ್ಥೆಯ ಅತ್ಯುನ್ನತ ನ್ಯಾಯಾಂಗದ ಅಂಗವಾಗಿದೆ. ಇದನ್ನ ಸಾಮಾನ್ಯವಾಗಿ ಏನಂತ ಕರೀತಾರಪ್ಪ ಅಂದ್ರ ವಿಶ್ವ ನ್ಯಾಯಾಲಯ ಅಂತ ಏನಪ್ಪಾ ಅಂದ್ರೆ ಇದನ್ನ ಕರೀತಾರ. ಇದು ಯಾವಾಗ ಸ್ಥಾಪನೆ ಆಯ್ತಂದ್ರ 1945ರಲ್ಲಿ ಸ್ಥಾಪನೆ ಆಗ್ತದ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಯಾವಾಗ ಸ್ಥಾಪನೆ ಆಗ್ತದ? 1945ರಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದ. 1946ರಿಂದ ತನ್ನ ಕಾರ್ಯವನ್ನು ಏನಪ್ಪಾ ಅಂದ್ರೆ ಅದು ಪ್ರಾರಂಭ ಮಾಡ್ತದೆ. ಇದು ಕೇಂದ್ರ ಕಚೇರಿಯಲ್ಲಿ ಇದರಪ್ಪ ಅಂದ್ರೆ ನೆದರ್ಲ್ಯಾಂಡ್ಸಿನ ಹೇಗ್ನಲ್ಲಿ ಇದೆ. ಬಹಳಷ್ಟು ಇಂಪಾರ್ಟೆಂಟ್. ಪ್ರತಿ ಸಲ ಇದೇ ಎಕ್ಸಾಮ್ ಇದನ್ನ ಕೇಳಿಲ್ಲ ಅನ್ನಂಗಿಲ್ಲ. KS ಎಕ್ಸಾಮ್ ಕೇಳೇನ, IAS ಎಕ್ಸಾಮ್ ಕೇಳೇನ, PC ಎಕ್ಸಾಮ್ ಕೇಳೇನ, ಪೊಲೀಸ್, PSI, PDO ಎಕ್ಸಾಮ್, FDA, SDA, KSRC ಎಕ್ಸಾಮ್, ಎಲ್ಲ ಎಕ್ಸಾಮ್ಗೆ ಏನ್ ಮಾಡಿದಾನಪ್ಪ ಅಂದ್ರೆ ಇದನ್ನ ಕೇಳಿದ. ಬಹಳ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾನೆ. ಏನ್ ಕೇಳ್ತಾನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಎಲ್ಲಿದಪ್ಪ ಅಂದ್ರ ನೆದರ್ಲ್ಯಾಂಡ್ಸಿನ ಹೇಗ್ ಎಂಬಲ್ಲಿ ಏನಪ್ಪಾ ಅಂದ್ರ ಇದರ ಕೇಂದ್ರ ಕಚೇರಿ ಅದ. ಬಹಳಷ್ಟು ಇಂಪಾರ್ಟೆಂಟ್, ನೋಟ್ ಮಾಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ವಿಶೇಷತೆ ಏನದ, ಇದೇನೆ ಯಾಕೆ ಎಕ್ಸಾಮ್ ಕೇಳ್ತಾನ ನೋಡ್ರಿ. ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಇದು ಕೇವಲ ಒಂದೇ ನ್ಯೂಯಾರ್ಕಿನ ಹೊರಗೆ ನೆಲೆಗೊಂಡಿದೆ. ಅಂದ್ರೆ ವಿಶ್ವಸಂಸ್ಥೆಯ 6 ಕೇಂದ್ರ ಅಂದ್ರೆ 6 ಅಂಗಗಳು ಏನದಲ್ಲ, ಆ 6 ಅಂಗಗಳಲ್ಲಿ 5 ಅಂಗಗಳ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ನ್ಯೂಯಾರ್ಕ್ ನಗರದಲ್ಲಿ ಅದ. ಆದ್ರೆ ಇದೊಂದು ಮಾತ್ರ ಏನಾಗಿದಪ್ಪ ಅಂದ್ರೆ ಹೊರಗಡೆ ನೆಲೆಗೊಂಡದ. ಆ ಉದ್ದೇಶದಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರತಿ ಸಲ ಏನ್ ಮಾಡ್ತಾನಪ್ಪ ಅಂದ್ರೆ ಎಕ್ಸಾಮ್ ಮೇಲೆ ಕೇಳ್ತಾನೆ. ನೆನಪಿಟ್ಕೊಂಡ್ಬಿಡ್ರಿ, ನಿಮ್ಮ GPSR ಎಕ್ಸಾಮ್ ಬಂದ್ರು ಬರ್ಬೋದು. ಇದನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರ ನೆದರ್ಲ್ಯಾಂಡ್ಸ್ ನ ಹೇಗ್ ನಗರದಲ್ಲಿ ಏನಪ್ಪಾ ಅಂದ್ರ ಅದ. ನೆಕ್ಸ್ಟ್ ಇದನ್ನ ರಚನೆ ನೋಡ್ರಿ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಒಟ್ಟು ಎಷ್ಟು ಮಂದಿ ನ್ಯಾಯಾಧೀಶರು ಇರ್ತಾರ ಅಂದ್ರ 15 ಮಂದಿ ನ್ಯಾಯಾಧೀಶರು ಇರ್ತಾರ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇರುವಂತ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟಿರ್ತದ? 15 ಜನ ಇರ್ತಾರ. ಎಷ್ಟು ಜನ ಇರ್ತಾರ? 15 ಜನ ಏನಪ್ಪಾ ಅಂದ್ರ ನ್ಯಾಯಾಧೀಶರು ಇರ್ತಾರ. ಈ 15 ಮಂದಿ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರ ಅಂದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಥವಾ ಮಹಾಸಭೆ, ಭದ್ರತಾ ಮಂಡಳಿಯು ಸ್ವತಂತ್ರವಾಗಿ ಮತದಾನ ಮಾಡುವ ಮೂಲಕ ಆಯ್ಕೆ ಮಾಡ್ತವ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಎಷ್ಟು ಮಂದಿ ನ್ಯಾಯಾಧೀಶರು ಇರ್ತಾರ ಹೇಳ್ರಿ ನೋಡೋಣ ಒಂದ್ಸಲ. ಎಷ್ಟು ಜನ ಇರ್ತಾರ? 15 ಜನ ಇರ್ತಾರ. ಈ 15 ಜನರನ್ನು ಯಾರು ನೇಮಕ ಮಾಡ್ತಾರ ಅಂದ್ರೆ ವಿಶ್ವಸಂಸ್ಥೆಯ ಮಹಾಸಭೆ ಅಥವಾ ಸಾಮಾನ್ಯ ಸಭೆ ಮತ್ತು ಭದ್ರತಾ ಮಂಡಳಿ ಏನಪ್ಪಾ ಅಂದ್ರ ಸ್ವತಂತ್ರವಾಗಿ ಏನಪ್ಪಾ ಅಂದ್ರ ಮತದಾನ ಮಾಡುವುದರ ಮೂಲಕ ಇವರನ್ನ ಆಯ್ಕೆ ಮಾಡಲಾಗ್ತದ. ಇವರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದ್ರ 9 ವರ್ಷ. ಇವರು 3 ವರ್ಷಕ್ಕೊಮ್ಮೆ ಏನಾಗ್ತಾರಪ್ಪ ಅಂದ್ರ 5 ನ್ಯಾಯಾಧೀಶರು ನಿವೃತ್ತರಾಗ್ತಾರೆ. ಮತ್ತೆ ಮರು ಆಯ್ಕೆಗೆ ಏನಪ್ಪಾ ಅಂದ್ರ ಅವಕಾಶವಿದೆ. ಬಹಳ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಅಷ್ಟು ಪಾಯಿಂಟ್ ಒಂದೇ ಸಲ ಕೇರ್ಫುಲ್ ಆಗಿ ಕೇಳ್ರಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆ? ಎಲ್ಲಿ ಅದ? ಹೇಗ್ ನಗರದಲ್ಲಿ ಅದ. ನೆಕ್ಸ್ಟ್ ಇದರಲ್ಲಿ ಒಟ್ಟು ಎಷ್ಟು ಮಂದಿ ನ್ಯಾಯಾಧೀಶರು ಅದಾರ? 15 ಜನ ಅದಾರ. ಇವರ ಅಧಿಕಾರಾವಧಿ ಎಷ್ಟಿರ್ತದ? 9 ವರ್ಷ ಇರ್ತದ. ಇವರನ್ನ ಯಾರು ನೇಮಕ ಮಾಡ್ತಾರ? ವಿಶ್ವಸಂಸ್ಥೆಯ ಮಹಾಸಭೆ ಮತ್ತು ಭದ್ರತಾ ಮಂಡಳಿ ನೇಮಕ ಮಾಡ್ತದ. ಪ್ರತಿ 3 ವರ್ಷಕ್ಕೊಮ್ಮೆ ಎಷ್ಟು ಮಂದಿ ನ್ಯಾಯಾಧೀಶರು ನಿವೃತ್ತಿ ಆಗ್ತಾರ? 5 ಜನ ನ್ಯಾಯಾಧೀಶರು ನಿವೃತ್ತಿ ಆಗ್ತಾರ. ಮತ್ತೆ ನಿವೃತ್ತಿ ಆಗಿಂದ ಮರು ಆಯ್ಕೆಗೆ ಅವಕಾಶ ಐತೇನ್ರಿ? ಐತಿ. ಮರು ಆಯ್ಕೆ ಆಗಬಹುದು. ಅವ್ರು ಏನಾಗಬಹುದು? ಮರು ಆಯ್ಕೆ ಆಗಬಹುದು. ನೋಡ್ರಿ, ಈ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರಗಳು ನ್ಯಾಯಾಲಯವು ನೀಡಿದ ತೀರ್ಪನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಒಂದು ವೇಳೆ ಯಾವುದಾದರೂ ರಾಷ್ಟ್ರ ತೀರ್ಪನ್ನು ಪಾಲಿಸದಿದ್ದರೆ ದೂರು ನೀಡಿದ ದೇಶವು ಭದ್ರತಾ ಮಂಡಳಿಯ ಮೊರೆ ಹೋಗಬಹುದು. ನೋಡ್ರಿ, ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೇನದವಲ್ಲ, ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೀಡಿದಂತ ತೀರ್ಪನ್ನು ಏನಪ್ಪ ಅಂದ್ರ ಕಂಪಲ್ಸರಿ ಆಗಿ ಪಾಲಿಸಬೇಕು. ಒಂದ್ ವೇಳೆ ಏನಾದ್ರೂ ಆ ತೀರ್ಪನ್ನು ಉಲ್ಲಂಘನೆ ಮಾಡಿದ್ರ ಅಥವಾ ಆ ತೀರ್ಪನ್ನು ಪಾಲಿಸದಿದ್ದರೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೊರೆ ಹೋಗಿ ಏನ್ ಮಾಡಬಹುದಪ್ಪ ಅಂದ್ರ ಅವರಿಗೆ ದೂರನ್ನು ಕೊಡಬಹುದು, ಕಂಪ್ಲೇಂಟ್ ಅನ್ನು ಏನ್ ಮಾಡಬಹುದಪ್ಪ ಅಂದ್ರೆ ಕೊಡಬಹುದು. ಇನ್ನ ಭಾರತ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನಡುವಿನ ಸಂಬಂಧ ಯಾವ ರೀತಿ ಅದ ನೋಡ್ರಿ. ಇಲ್ಲಿವರೆಗೂ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ 4 ಮಂದಿ ಭಾರತೀಯರು ಏನಪ್ಪಾ ಅಂದ್ರೆ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ಮೊದಲನೇ ಬಂದು ಏನಪ್ಪಾ ಅಂದ್ರ ಸರ್ ಬೆನ್ಗಲ್ ನರಸಿಂಹ ರಾವ್ ಅಂತ ಬರ್ತಾರೆ. ಸರ್ ಬೆನ್ಗಲ್ ನರಸಿಂಹ ರಾವ್ ಅವರು ಬರ್ತಾರ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ವ್ಯಕ್ತಿ. ಇಂಪಾರ್ಟೆಂಟ್ ಬರ್ಕೊಂಡ್ಬಿಟ್ರಿ, ಇದನ್ನ ನೋಟ್ ಮಾಡ್ಕೊಂಡ್ಬಿಡ್ರಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಯಾರಪ್ಪ ಅಂತ ಕೇಳಿದಾಗ ಸರ್ ಬೆನ್ಗಲ್ ನರಸಿಂಹ ರಾವ್ ಅವರು ಬರ್ತಾರೆ. ಯಾರು ಬರ್ತಾರ? ಸರ್ ಬೆನಗಲ್ ನರಸಿಂಹ ರಾವ್ ಅವರು ಏನಪ್ಪಾ ಅಂದ್ರೆ ಬರ್ತಾರೆ. ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ಮೊಟ್ಟ ಮೊದಲ ಏನಪ್ಪಾ ಅಂದ್ರ ಭಾರತೀಯ ವ್ಯಕ್ತಿ ಆಗ್ತಾರ. ನೆಕ್ಸ್ಟ್ ನಾಗೇಂದ್ರ ಸಿಂಗ್ ಅಂತ ಬರ್ತಾರೆ. ಇವರು
ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ವ್ಯಕ್ತಿ. ಇಂಪಾರ್ಟೆಂಟ್ ಇದನ್ನು ಬರ್ಕೊಂಬಿಡ್ರಿ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಲಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ವ್ಯಕ್ತಿ ಯಾರಪ್ಪ ಅಂದ್ರ ನಾಗೇಂದ್ರ ಸಿಂಗ್ ಅವರು ಅಂತ ಬರ್ತಾರ. ನೆಕ್ಸ್ಟ್ ಮೂರನೇದವ್ರು RS ಪಾಠಕ್ ಅಂತ ಬರ್ತಾರ. ನೆಕ್ಸ್ಟ್ ನಾಲ್ಕನೇದವ್ರು ಏನಪ್ಪಾ ಅಂದ್ರ ದೆಲ್ವೀರಿ ಭಂಡಾರಿ ಅಂತ ಬರ್ತಾರ. ಅಂದ್ರೆ 2012ರಿಂದ 2026ರವರೆಗೆ ಏನ್ ಮಾಡಿದಾರಪ್ಪ ಅಂದ್ರ ಇವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತದ ಪ್ರತಿನಿಧಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ನೇಮಕವಾಗಿದ್ದಾರೆ. ಯಾರಾಗಿದ್ದಾರಪ್ಪ ಅಂದ್ರ ದೆಲ್ವೀರಿ ಭಂಡಾರಿ. ನೆಕ್ಸ್ಟ್ ಇನ್ನ ಕೊನೆಯದಾಗಿ ಏನಪ್ಪಾ ಅಂದ್ರ ಪ್ರಧಾನ ಕಾರ್ಯಾಲಯ ಬರ್ತದ. ಇದು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಬೆನ್ನೆಲುಬಿದ್ದಂತೆ. ಅಂದ್ರೆ ವಿಶ್ವಸಂಸ್ಥೆಯ ದೈನಂದಿನ ಎಲ್ಲಾ ಕಾರ್ಯಕಲಾಪಗಳನ್ನು ನಿರ್ವಹಿಸಿಕೊಂಡು ಹೋಗುವಂತ ಪ್ರಮುಖ ಅಂಗಸಂಸ್ಥೆ ಯಾವ್ದಪ್ಪ ಅಂದ್ರ ಪ್ರಧಾನ ಕಾರ್ಯಾಲಯ ಬರ್ತದ. ಯಾವ್ದು ಬರ್ತದ? ಪ್ರಧಾನ ಕಾರ್ಯಾಲಯ ಅಂತ ಬರ್ತದ. ಇದು ವಿಶ್ವಸಂಸ್ಥೆಯ ಶಾಶ್ವತ ಪ್ರಧಾನ ಕಾರ್ಯಾಲಯವಾಗಿದೆ. ವಿಶ್ವಸಂಸ್ಥೆಯ ಶಾಶ್ವತದ್ದು. ಇಲ್ಲಿ ಏನಪ್ಪಾ ಅಂದ್ರ ಆಡಳಿತ ವರ್ಗ ಇರ್ತದ. ಇಲ್ಲಿ ಅಂದ್ರ ಅಧಿಕಾರಿಗಳ ವರ್ಗ ಇರ್ತದ. ಏನಿರ್ತದ ಇಲ್ಲಿ? ಅಧಿಕಾರಿಗಳ ವರ್ಗ ಏನಪ್ಪಾ ಅಂದ್ರೆ ಇರ್ತದ. ಹಾಗಾಗಿ ಇದು ವಿಶ್ವಸಂಸ್ಥೆಯ ಶಾಶ್ವತ ಸದನ ಅಂತಾನೆ ಏನಪ್ಪಾ ಅಂದ್ರೆ ಕರೀತಾರ. ಇದನ್ನ ಯಾವುದೇ ಈ ರೀತಿ ಏನಪ್ಪಾ ಅಂದ್ರ ಕ್ಯಾನ್ಸಲ್ ಮಾಡೋದಕ್ಕೆ ಬರುವುದಿಲ್ಲ. ನೆಕ್ಸ್ಟ್ ಕೇಂದ್ರ ಕಚೇರಿ. ಪ್ರಧಾನ ಕಾರ್ಯಾಲಯದ ಕೇಂದ್ರ ಕಚೇರಿ ಎಲ್ಲಿದಪ್ಪ ಅಂದ್ರೆ ನ್ಯೂಯಾರ್ಕ್ ಬಳಿಯ ಲೇಕ್ ಸಕ್ಸೆಸ್ ನಗರದಲ್ಲಿ ಏನಪ್ಪಾ ಅಂದ್ರ ಅದ. ನ್ಯೂಯಾರ್ಕ್ ನಗರದೊಳಗೆ ಏನಪ್ಪಾ ಅಂದ್ರ ಅದು ಅದ. ಇದರ ಮುಖ್ಯಸ್ಥರು ಯಾರಾಗಿರ್ತಾರ ಅಂದ್ರ ಮಹಾ ಕಾರ್ಯದರ್ಶಿ ಆಗಿರ್ತಾರ. ಅಂದ್ರೆ ಸೆಕ್ರೆಟರಿ ಜನರಲ್ ಅವ್ರು ಏನಾಗಿರ್ತಾರಪ್ಪ ಅಂದ್ರ ಇದರ ಮುಖ್ಯಸ್ಥರು ಆಗಿರ್ತಾರ. ಈ ಮಹಾ ಕಾರ್ಯದರ್ಶಿ ಅವ್ರ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿ ಮತ್ತು ಜಗತ್ತಿನ ಮುಖ್ಯ ರಾಜತಾಂತ್ರಿಕ ಎಂದೇನಪ್ಪ ಕರೀತಾರೆ. ಏನೋ ಪ್ರಧಾನ ಕಾರ್ಯಾಲಯದ ಮುಖ್ಯ ಕಾರ್ಯದರ್ಶಿ ಇರ್ತಾರಲ್ಲ ಅವ್ರನ್ನ ಏನಪ್ಪಾ ಅಂದ್ರ ಜಗತ್ತಿನ ಮುಖ್ಯ ರಾಜ್ಯತಾಂತ್ರಿಕ ಅಧಿಕಾರಿ ಅಂತ ಏನಪ್ಪಾ ಅಂದ್ರ ಕರೀತಾರ. ಇವ್ರನ್ನ ಯಾರು ನೇಮಕ ಮಾಡ್ತಾರ ಅಂದ್ರ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಸಾಮಾನ್ಯ ಸಭೆ ಅಥವಾ ಮಹಾಸಭೆ ಏನಪ್ಪಾ ಅಂದ್ರೆ ಇವರನ್ನ ನೇಮಕ ಮಾಡ್ತಾರ. ನೋಡ್ರಿ, ವಿಶ್ವಸಂಸ್ಥೆಯ ಪ್ರಧಾನ ಮಹಾಕಾರ್ಯದರ್ಶಿನಿ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರ ಭದ್ರತಾ ಮಂಡಳಿಯ ಶಿಫಾರಸಿನ ಮೇರೆಗೆ ಏನಪ್ಪಾ ಅಂದ್ರ ಸಾಮಾನ್ಯ ಸಭೆ ಅಥವಾ ಮಹಾಸಭೆ ಏನ್ ಮಾಡ್ತದಪ್ಪ ಅಂದ್ರ ಇವರನ್ನ ನೇಮಕ ಮಾಡ್ತದ. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದಪ್ಪ ಅಂದ್ರ 5 ವರ್ಷ ಇರ್ತದ. ವಿಶ್ವಸಂಸ್ಥೆಯ ಪ್ರಧಾನ ಮಹಾಕಾರ್ಯದರ್ಶಿಯ ಅಧಿಕಾರಾವಧಿ ಎಷ್ಟಿರ್ತದ? 5 ವರ್ಷದ. ನೆಕ್ಸ್ಟ್ 2ನೇ ಅವಧಿಗೂ ಏನ್ ಮಾಡ್ಬೋದಪ್ಪ ಅಂದ್ರೆ ಇವರು ಮರು ಆಯ್ಕೆ ಆಗಬಹುದು. ಏನಾಗ್ಬಹುದು? ಆಯ್ಕೆ ಆಗ್ಬಹುದು. ಇಲ್ಲಿವರೆಗೂ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದವ್ರು ನೋಡ್ರಿ, ಅವರ ವಿಶೇಷತೆ ಬಗ್ಗೆ ಏನಪ್ಪಾ ಅಂದ್ರ ಕೊಟ್ಟಿದೆ. ಟ್ರಿಗ್ವಿ ಲೀ ನೋಡ್ರಿ, ಟ್ರಿಗ್ವೆ ಲೀ ಅನ್ನೋರು ಏನಪ್ಪಾ ಅಂದ್ರ ನಾರ್ವೆ ದೇಶದವರು. ಇವ್ರು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಮೊದಲ ಮಹಾಕಾರ್ಯದರ್ಶಿ. ವಿಶ್ವಸಂಸ್ಥೆಯ ಮೊದಲ ಮಹಾಕಾರ್ಯದರ್ಶಿಯಾಗಿ ಯಾರು ಸೇವೆ ಸಲ್ಲಿಸಿರಪ್ಪ ಅಂದ್ರ ಟ್ರಿಗ್ವೆ ಲೀ. ಏನದು? ಟ್ರಿಗ್ವೆ ಲೀ ಅನ್ನೋರು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಮೊದಲ ಮಹಾಕಾರ್ಯದರ್ಶಿಯಾಗಿ ಏನಪ್ಪಾ ಅಂದ್ರ ಅವರು ಸೇವೆ ಸಲ್ಲಿಸಿದ್ರು. ನೆಕ್ಸ್ಟ್ ಯು ತಾಂಟ್ ಅಂತ ಬರ್ತಾರ. ಯಾರು ಬರ್ತಾರೆ? ಯು ತಾಂಟ್ ಅಂತ ಬರ್ತಾರ. ಇವರು ಮಯನ್ಮಾರ್ ದೇಶದವರು. ಯಾವ ದೇಶದವರು? ಮಯನ್ಮಾರ್ ದೇಶ. ಏಷ್ಯಾದಿಂದ ಆಯ್ಕೆಯಾದ ಮೊದಲ ಕಾರ್ಯದರ್ಶಿ. ಅಂದ್ರೆ ಏಷ್ಯಾದಿಂದ ವಿಶ್ವಸಂಸ್ಥೆಗೆ ಏಷ್ಯಾದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಮಹಾ ಕಾರ್ಯದರ್ಶಿ ಯಾರಂತ ಕೇಳಿದಾಗ ಯು ತಾಂಟ್ ಅಂತ ಬರ್ತಾರೆ. ಯಾರು ಬರ್ತಾರೆ? ಯು ತಾಂಟ್ ಅಂತ ಬರ್ತಾರ. ಇವ್ರು ಯಾವ ದೇಶದವರಪ್ಪ ಅಂದ್ರ ಮಯನ್ಮಾರ್ ದೇಶದವರು. ಯಾವ ದೇಶದವರು? ಮಯನ್ಮಾರ್ ದೇಶದವರು. ಇನ್ನ ಕೋಫಿ ಅನ್ನಾನ್ ನೋಡ್ರಿ, ಇವರು ಘಾನಾ ದೇಶದವರು. ಶಾಂತಿ ಕ್ಷೇತ್ರದಲ್ಲಿ ಮಾಡಿದ ಸೇವೆಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು. ಕೋಫಿ ಅನ್ನಾನ್ ಅವರು ಏನಪ್ಪಾ ಅಂದ್ರ ಶಾಂತಿ ಕ್ಷೇತ್ರದಲ್ಲಿ ಮಾಡಿದ ಸೇವೆಗೆ ಏನಪ್ಪಾ ಅಂದ್ರ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ನೆಕ್ಸ್ಟ್ ಇಲ್ಲಿ ಯಾವ್ಯಾವ ವಿಷಯದ ಮೇಲೆ ಪ್ರಶ್ನೆ ಕೇಳಿದ್ರು ಕೊನೆ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ಬಾನ್ ಕಿ ಮೂನ್ ಅವರು. ಇವರು ದಕ್ಷಿಣ ಕೊರಿಯಾ ವ್ಯಕ್ತಿ. ಯಾರು ಇವರು? ದಕ್ಷಿಣ ಕೊರಿಯಾ. ವಿಶ್ವಸಂಸ್ಥೆಯಲ್ಲಿ ಇರುವಂತ ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ಏನಪ್ಪಾ ಅಂದ್ರೆ ಜಾರಿಗೆ ತಂದ್ರು. ಬಾನ್ ಕಿ ಮೂನ್ ಅವ್ರು ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯಲ್ಲಿರುವಂತ ಸುಸ್ಥಿರ ಅಭಿವೃದ್ಧಿ. ನೋಡ್ರಿ, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಎಷ್ಟದ ನೋಡೋಣ ಹೇಳ್ರಿ. ವಿಶ್ವಸಂಸ್ಥೆ ಒಳಗ ಎಷ್ಟದವ? 17 ಅದಾವ. ಎಷ್ಟದವ? 17 ಅದಾವ. 17 ಗುರಿಗಳನ್ನ ಯಾರು ಜಾರಿಗೆ ತರ್ತಾರಪ್ಪ ಅಂದ್ರ ಬಾನ್ ಕಿ ಮೂನ್ ತರ್ತಾರ. ಅವ್ರು ಯಾವ ದೇಶದವರಪ್ಪ ಅಂದ್ರ ದಕ್ಷಿಣ ಕೊರಿಯಾ ದೇಶದವರು. ನೆಕ್ಸ್ಟ್ ಆಂಟೋನಿಯೋ ಗುಟೆರಸ್ ಅಂತ ಬರ್ತಾರೆ. ಇವರು ಪೋರ್ಚುಗಲ್ ದೇಶದವರು. ಪ್ರಸ್ತುತ ಏನಪ್ಪಾ ಅಂದ್ರ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿಯಾಗಿ ಏನಪ್ಪಾ ಅಂದ್ರೆ 2017ರಲ್ಲಿ ಏನಾಗಿದಾರಪ್ಪ ನೇಮಕ ಅದ. ಮತ್ತೆ ಇವ್ರು ಏನಾಗಿದಾರ ಅಂದ್ರ ಮರು ಆಯ್ಕೆ ಆಗಿದ್ರ. 5 ವರ್ಷ ಮುಗಿದ ಮತ್ತೆ ಏನಪ್ಪಾ ಅಂದ್ರ ಮರು ಆಯ್ಕೆ ಆಗಿದಾರ. ನೋಡ್ರಿ, ಇಲ್ಲಿ ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನೇನ್ ಪ್ರಶ್ನೆಗಳ ಕೇಳಿದ್ದಾನ ನೋಡ್ರಿ, ಏನ್ ಕೇಳಿದಾನ ಮತ್ತು ಏನ್ ಕೇಳಬಹುದು ನೋಡ್ರಿ ಮುಂದ. ವಿಶ್ವಸಂಸ್ಥೆಯ ಮೊದಲ ಮಹಾ ಕಾರ್ಯದರ್ಶಿ ಯಾರಂತ ಕೇಳಬಹುದು. ವಿಶ್ವಸಂಸ್ಥೆಯ ಮೊದಲ ಮಹಾ ಕಾರ್ಯದರ್ಶಿ ಯಾರ್ರಿ?
ಟ್ರಿಗ್ವೆ ಲೀ ಅವರು ಬರ್ತಾರ. ಅವ್ರು ಯಾವ ದೇಶದವರು? ನಾರ್ವೆ ದೇಶದವರು ಬರ್ತಾರ. ವಿಶ್ವಸಂಸ್ಥೆಗೆ ಏಷ್ಯಾದಿಂದ ಆಯ್ಕೆಯಾದ ಮೊಟ್ಟ ಮೊದಲ ಮಹಾಕಾರ್ಯದರ್ಶಿ ಯಾರು? ಇವು ತಾಂಟ್ ಬರ್ತಾರ. ಯಾವ ದೇಶದವರು ಅವರು? ಮಯನ್ಮಾರ ದೇಶದವ್ರು ಬರ್ತಾರ. ನೆಕ್ಸ್ಟ್ ಕೋಫಿ ಹನ್ನನ್ ನೋಡ್ರಿ, ಇವ್ರು ಯಾವ ದೇಶದವ್ರಪ್ಪ ಅಂದ್ರೆ ಗಾನಾ ದೇಶದವ್ರು. ಆಲ್ರೆಡಿ ಪರೀಕ್ಷೆಗೆ ಬಂದಿದ್ದ. ಕೋಫಿ ಹನ್ನನ್ ಅವರು ಯಾವ ದೇಶದವರು ಅಂತ ಪ್ರಶ್ನೆ ಕೇಳಿದಾನ. ನೆಕ್ಸ್ಟ್ ಬಾನ್ಕಿ ಮೂನ್, ಇದನ್ನು ಪ್ರಶ್ನೆ ಬಂದದ. ಏನಕ್ಕೆ? ಇತ್ತೀಚೆಗೆ ವಿಶ್ವಸಂಸ್ಥೆಗೆ ಆಯ್ಕೆ ಆದಂತ ಕರೆಂಟ್ ಅಫೇರ್ಸ್ ಬೇಸ್ಡ್ ಏನಪ್ಪ ಅಂದ್ರೆ ಕ್ವಶನ್ಸ್ ಗಳು ಬರ್ತಾವ ಇಲ್ಲಿ. ಇತ್ತೀಚೆಗೆ ನೇಮಕ ಅಂದ್ರೆ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಂತ ಬಾನ್ಕಿ ಮೂನ್ ಅವರು ಯಾವ ದೇಶದವರು ಅಂತ ಪ್ರಶ್ನೆ ಕೇಳಿದಾನ. ಯಾವ ದೇಶದವರವರು? ದಕ್ಷಿಣ ಕೊರಿಯಾ. ಇದೇ ಮಾದರಿ ಒಳಗ ಇದನ್ನ ನೆನ್ಪಿಟ್ಕೊರಿ. ಆಂಟಿನೋ ಗುಟೆರಸ್ ಯಾವ ದೇಶದವ್ರ ಅಂತ ನಮಗೆ ಪ್ರಶ್ನೆ ಕೇಳ್ಬೋದು. ಯಾವ ದೇಶದವರು? ಪೋರ್ಚುಗಲ್ ದೇಶದವರು. ನೋಡ್ರಿ, ವಿಶ್ವಸಂಸ್ಥೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಫಿಕ್ಸ್ ಮಾಡ್ಯದ. ಎಷ್ಟದ ಸುಸ್ಥಿರ ಅಭಿವೃದ್ಧಿ ಗುರಿಗಳು? 17 ಅದಾವ. ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರದಾರ ಅನ್ನೋದು ನೆನಪಿಟ್ಟುಕೊಡ್ರಿ. ಇಲ್ಲಿಗೆ ಏನಾಗ್ತದಪ್ಪ ಅಂದ್ರ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತ ಕ್ಲಾಸ್ ಕಂಪ್ಲೀಟ್ ಆಗ್ತದ. ನಾಳೆ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳ ಕುರಿತು ಏನಪ್ಪಾ ಅಂದ್ರೆ ಡಿಸ್ಕಷನ್ ಇನ್ ಡೀಟೇಲ್ಸ್ ಆಗಿ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡೋಣ. ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋರಿ ಯಾವುದೇ ಆಂಗಲ್ದೊಳಗೆ ಕ್ವಶನ್ ತೆಗೆದ್ರು ನಾವು ಆನ್ಸರ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಎಲಿಜಿಬಲ್ ಆಗಬೇಕು, ಫಿಟ್ ಆಗಿರ್ಬೇಕು. ಅದ್ರ ಸಲುವಾಗಿ ಇಲ್ಲಿ ವಿಡಿಯೋ ಲೆಂತ್ ಆದ್ರೂ ಚಿಂತೆ ಇಲ್ಲ ಅಂತ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದ ಮಾಹಿತಿಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಿರೋ ವ್ಯಕ್ತಿಗಳಿಗೆ ಕೊಡೋ ಸಲುವಾಗಿ ಸ್ವಲ್ಪ ಬಹಳ ಡೀಪ್ ಆಗಿ ಏನ್ ಮಾಡಿರ್ತಪ್ಪ ಅನ್ನೋ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಆತ್ಮೀಯ ಸ್ನೇಹಿತರೆ, ಇಲ್ಲಿವರೆಗೂ ನಮ್ಮ ತರಗತಿ ವೀಕ್ಷಣೆ ಮಾಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ಏನಪ್ಪಾ ಅಂದ್ರ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.